ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ 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 ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಳಪದ ಪಣ್ಣ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯುಧಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಆಯುಧಕ್ಕೆ ಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯ
ಕಲ್ಯಾಣ ಬಸವ ಕಲ್ಯಾಣ ಶಿವನ ಶಿವನ ಕಲ್ಯಾಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಮಹಾನ್ ಯೋಗಿ ಆರಾಧ್ಯ ಗುರುವರೇ ಹಾನಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಣೆ ಮಾಡಿ ಮಹಾಮಾನವತವಾದಿ ವಿಶ್ವಗುರು ಎಲ್ಲ ಶರಣರ ಭಾವಸ್ಫುರಣ ಅಪ್ಪ ಬಸವಣ್ಣನನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಆರಾಧ್ಯ ದೇವರಾಗಿರುವಂಥ ನಂದೀಶನನ್ನು ಸ್ಮರಣೆ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಹಾಗೂ ಶ್ರೀ ಬಸವೇಶ್ವರ ಸೇವಾ ಸಮಿತಿ ಬಸವನ ಬಾಗೇವಾಡಿಯ ಅಡಿಯಲ್ಲಿ ಮೂಡಿ ಬರ್ತಾ ಇರುವಂಥ ಶ್ರಾವಣ ಮಾಸದ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ಈ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪಟ್ಟಣ ಶೆಟ್ಟಿ ಅವರೇ, ಉಪಾಧ್ಯಕ್ಷರಾಗಿರುವಂಥ ಬಸವರಾಜ್ ಹಾರೇವಾಳ್ ಅವರೇ, ಜಾತ್ರಾ ಕಮಿಟಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಬಸವನ ಬಾಗೇವಾಡಿಯ ಕಾರ್ಯಕ್ರಮದಲ್ಲಿ ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗವೇ, ಈ ಪಟ್ಟಣದ ಮಹಾಜನಗಳೇ, ಮಾತೆಯರೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣೂ ಶರಣಾರ್ಥಿ. ಬಸವಾದಿ ಪ್ರಮಥರ ಶಿವಶರಣರ ವಚನ ಚಿಂತನ ಮನುಕುಲದ ಏಳಿಗೆಯನ್ನು ಬಯಸ್ತದೆ. ಮನುಕುಲಕ್ಕೆ ಮಹಾಂತರಾಗಿರುವಂಥವರು 12ನೇ ಶತಮಾನದ ಶಿವಶರಣರು. ಅಂತ ಶಿವಶರಣರ ವಚನ ಚಿಂತನೆಯನ್ನು ನಾವು ಮಾಡ್ತಾ ಮಾಡ್ತಾ ಬಂದಿದ್ದೇವೆ. ನಿನ್ನೆಯ ದಿನ
ಮುಕ್ತಾಯಕ್ಕನ ವಚನವನ್ನು ಕುರಿತು ನಾ ಚಿಂತನ ಮಾಡ್ತಾ ಇದ್ದೆ. ಜ್ಞಾನ ಬೇಕಾಯಿತು ಅಂದ್ರೆ ಗುರು ಸೇವೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕುರಿತು ನಾವು ನಿನ್ನೆ ಕೇಳಿದ್ದೇವೆ. ಆಕೆ ರಚಿಸಲ್ಪಟ್ಟಂತ ಮೂರಿನ ಸಾಲಿನ ಒಂದು ವಚನವನ್ನ ನಾವು ನಿನ್ನೆ ಕೇಳ್ತಾ ಬಂದಿದ್ದೇವೆ. ಗುರುವಿನ ಸೇವಾ ಮಾಡಿದರೆ ಎಲ್ಲದೂ ದೊರೀತದೆ, ಗುರುವನ್ನ ಬಿಟ್ಟು ಬದುಕಿದ್ರೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಮುಕ್ತಾಯಕ್ಕ ಹೇಳ್ತಾಳೆ. ಈ ಭೂಮಿಯ ಮೇಲೆ ಅತ್ಯಂತ ಶ್ರೇಷ್ಠವಾಗಿರುವ ಸ್ಥಾನ ಯಾರಿಗಿದೆ ಅಂದ್ರೆ ಅದು ಗುರುವಿಗೆ ಮಾತ್ರ. ಅಧಿಕ ಸ್ಥಾನವನ್ನು ಹೊಂದಿರುವಂತ ಗುರು ಎಲ್ಲರಿಗಿಂತ ದೊಡ್ಡವನು ಅನ್ನುವಂಥ ಮಾತನ್ನು ನಾವು ಕೇಳ್ತೇವೆ. ನಿಮ್ಗೆಲ್ಲರಿಗೂ ಸ್ತೋತ್ರ ಗೊತ್ತಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಕೇಳ್ತೇವೆ. 3 ಮಂದಿ ದೇವರುಗಳಿದ್ದಾರೆ ಅಂತ ನಾವು ಹೇಳ್ತೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಸ್ಥಿತಿ ಮಾಡ್ತಾನೆ, ರುದ್ರ ಲಯ ಮಾಡ್ತಾನ ಅಂತ ನಾವು ಕೇಳ್ತೇವೆ. ಈ ಜಗತ್ತನ್ನ ನೋಡಿಕೊಂಡು ಹೋಗ್ತಾ ಇರುವಂತ ತ್ರಿಮೂರ್ತಿಗಳೇನದಾರ, ಆ ಎಲ್ಲ ತ್ರಿಮೂರ್ತಿಗಳು ಕೇವಲ ದೇವರು ಮಾತ್ರ. ದೇವರು ಮಾತ್ರ. ಇಲ್ಲೇ ಬ್ರಹ್ಮನೂ ಗುರು ಆಗಿಲ್ಲ, ವಿಷ್ಣುನೂ ಗುರು ಆಗಿಲ್ಲ, ರುದ್ರನೂ ಗುರು ಆಗಿಲ್ಲ. ಆದ್ರೆ ಗುರು ಆದವನು ಬ್ರಹ್ಮನೂ ಆಗಬಲ್ಲ, ಗುರು ಆದವನು ವಿಷ್ಣುನೂ ಆಗಬಲ್ಲ, ಗುರು ಆದವನು ರುದ್ರನೂ ಆಗಬಲ್ಲ. ಗುರುವಿಗೆ ಮಾತ್ರ ಶಕ್ತಿ ಇದೆ. ಅದಕ್ಕೆ ಗುರು ದೊಡ್ಡವನು ಅಂತ ನಾವು ಹೇಳ್ತೇವೆ. ನಾವೆಲ್ಲ ವಿಜ್ಞಾನವನ್ನು ಓದುವಾಗ ಒಂದು ಮಾತು ನೆನಪಿಗೆ ಬರ್ತದೆ. ಗ್ರಹಗಳು ಎಷ್ಟು ಅಂದ್ರೆ ಎಲ್ಲರೂ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ನವಗ್ರಹಗಳು, 9 ಗ್ರಹಗಳು ಅಂತ. ಆ 9 ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ವಿಶಾಲವಾಗಿರುವಂತ ಗ್ರಹ ಯಾವುದು ಅಂದ್ರೆ ಯಾವುದು? ಗುರುಗ್ರಹ. ಹಾಗಾದ್ರೆ 9 ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗ್ರಹ ಯಾವುದು ಅಂದ್ರೆ ಗುರು. ಆ ಗುರು ದೊಡ್ಡವನು ಅಂತ ನಾವು ಭಾವಿಸ್ಕೊಳ್ತೀವಲ್ಲ, ಗುರುಗ್ರಹ ದೊಡ್ಡದು ಅಂತ ಅನ್ಕೊಳ್ತೀವಲ್ಲ, ಹಂಗ ಭೂಮಿಯ ಮೇಲೆ ಯಾರು ದೊಡ್ಡವರು ಅಂದ್ರೆ ಗುರು ದೊಡ್ಡವ. ಆ ಗುರುವನ್ನ ಸೇವಾ ಮಾಡೋದ್ರಿಂದ ನಮ್ಗೆಲ್ಲಾ ಜ್ಞಾನ ಲಭಿಸ್ತದ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ತನ್ನ ವಚನದಲ್ಲಿ ಬರೀತಾಳೆ. ಅದಕ್ಕೆ ನಾವು ಗುರುವಿನ ಗುಲಾಮನಾಗಬೇಕು. ಗುರುವಿನ ಗುಲಾಮನಾಗಬೇಕು. ಗುರು ಏನು ಮಾರ್ಗದರ್ಶನ ಮಾಡ್ತಾನ ಹಾಗೆ ನಡ್ಕೊಂತ ಹೋಗಿಬಿಟ್ರ ಯಾವುದು ಅಸಾಧ್ಯವಾಗಿರ್ತದೆ ಅದನ್ನ ಸಾಧಿಸುವಂತ ಶಕ್ತಿಯನ್ನ ಗುರು ನಮಗೆ ಒದಗಿಸಿಕೊಡ್ತಾನೆ. ಗುರು ಕರುಣೆಯಿಂದ ಬಿಟ್ಟಿತ್ತು ಮಾಯೆ, ಗುರು ಕರುಣೆಯಿಂದ ಬಿಟ್ಟಿತ್ತು ಪ್ರಪಂಚ, ಗುರು ಕರುಣೆಯಿಂದ ಬಿಟ್ಟಿತ್ತು ಎಲ್ಲವೂ. ನಿದ್ರೆ ಆಗಲಿ, ಹಸಿವಾಗಲಿ, ನೀರಡಿಕೆಯಾಗಲಿ, ಯಾವಾದ್ರೂ ಆತನ ಆಶೀರ್ವಾದ ಆದ್ರೂ ಸಾಕು, ಎಲ್ಲವನ್ನು ಬಿಡಬಹುದು. ಮಾಯೆ ಅನ್ನೋದು ಸಹಿತ ಗುರುವಿನ ಕರುಣೆ ಆಯ್ತಂದ್ರೆ ಯಾವ ಮಾಯೆಯೂ ಸಹಿತ ನಮ್ಮನ್ನ ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತ ಎಲ್ಲ ದಾರ್ಶನಿಕರು ಹೇಳ್ಕೊಂತ ಬರುವಂತೆ ಮುಕ್ತಾಯಕ್ಕನು ಸಹಿತ ಗುರುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾಳೆ. ನಾವು ಒಂದಿಷ್ಟು ಹೋಗಬೇಕು, ಗುರುವಿನ ಸಾಮೀಪ್ಯ ಹೋಗಬೇಕು. ಗುರುವಿನ ಹತ್ರ ಹೋಗೋದ್ರಿಂದ ಆ ಗುರು ನಮ್ಮಲ್ಲಿರುವಂತ ಅಜ್ಞಾನವನ್ನ, ಅರಿಷಡ್ ವರ್ಗಗಳನ್ನ ದೂರ ಮಾಡುವಂತ ಶಕ್ತಿಯನ್ನು ಒದಗಿಸಿಕೊಡ್ತಾನ. ಅಜ್ಞಾನವನ್ನ ಕಳಹಿಸಿ ಅಥವಾ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನೀಡುವಂತ ಶಕ್ತಿಯನ್ನ ನಮಗೆ ನೀಡ್ತಾನೆ, ಕೊಡ್ತಾನೆ, ಬರುವಂತೆ ಮಾಡ್ತಾನೆ.
ಅದಕ್ಕೆ ನಾವೆಲ್ಲ ಮಕ್ಕಳಿಗೆ ಕಲಿಸ್ಬೇಕು, ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಮನೆಯಲ್ಲಿರುವಂತ ತಂದೆ ತಾಯಿಗಳು ಸ್ಪಷ್ಟವಾಗಿ ನಿಮ್ಮ ಮಕ್ಕಳಿಗೆ ಹೇಳಿ, ಹೋಗಪ್ಪ, ಎಲ್ಲಿ ಗುರುಗಳದಾರ ಮಠದೊಳಗ ಹೋಗಿ ಒಂದು ಸಾರಿ ಅವರ ಚರಣದ ಮೇಲೆ ಬಿದ್ದು ಬಂದಿ ಅಂದ್ರೆ ಸಾಕಪ್ಪ, ಅವರಿಗೆ ನಮಸ್ಕಾರ ಮಾಡಿ ಬಂದ್ರೆ ಸಾಕು, ನಿನ್ನ ಪಾಪವೆಲ್ಲ ಪರಿಹಾರವಾಗ್ತೈತಿ ಅಂತ ಬೋಧನೆ ಮಾಡಬೇಕು ತಂದೆ ತಾಯಿಗಳು. ಮಕ್ಕಳಿಗೆ ಕಲಿಸ್ಕೊಡಿ. ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಹೊಡಿ ಮಗ ಬಿಡಬೇಡ ಅವನ್ನ ಅಂತ ಕಲಿಸ್ಬೇಡ್ರಿ, ಅದನ್ನು ಕಲಿಸ್ಬೇಡ. ಹೊಡಿ ಮಗ ಬಿಡಬೇಡ ಅವನ್ನ ಅಂತ ಕಲಿಸುವುದಕ್ಕಿಂತ ಹಿಡಿ ಮಗ ಒಮ್ಮೆರೆ ಗುರುವಿನ ಪಾದ ಅನ್ನೋದನ್ನ ಕಲಿಸಿಬಿಟ್ರೆ ಸಾಕು, ಆ ಹುಡುಗನ ಬದುಕು ಬಹಳ ಸುಂದರವಾಗಿ ಆಗಿ ಹೋಗಿಬಿಡುತ್ತದೆ. ಅದಕ್ಕೆ ಹೇಳೋದು, ಗುರು ಬಹಳ ದೊಡ್ಡವ. ತಂದೆ ಸಂಪತ್ತನ್ನು ಕೊಡಬಲ್ಲ, ತಾಯಿ ನಮಗೆ ಜನ್ಮವನ್ನು ಕೊಡಬಲ್ಲಳು. ಆದ್ರೆ ಎಲ್ಲವನ್ನ ಕಲಿಸುವಂತಾತ, ಎಲ್ಲವನ್ನ ನೀಡುವಂತಾತ, ಎಲ್ಲದರಿಂದ ದೂರ ಆಗುವಂತ ಶಕ್ತಿಯನ್ನು ನೀಡಾತ ಯಾರು ಅಂದ್ರೆ ಅದು ಗುರು ಮಾತ್ರ. ನಾವು ಹೇಳ್ತೀವಿ ಯಾವಾಗಲೂ, ಬಹಳ ಚಂದ ಹೇಳ್ತಾರ. ಏನು ಹೇಳ್ತಾರಂದ್ರ, ಏನು ಹೇಳ್ತಾರ ಗೊತ್ತಾ? ಹುಡುಗನಿಗೆ ಅಳ್ತಾ ಇರಬೇಕಾದ್ರೆ ಹಣ್ಣು ಕೊಡ್ತಾಳ ಅಕ್ಕ. ಮಗ, ಹಣ್ಣೈತಪ್ಪ, ತಿಂದು ಹೊಟ್ಟೆ ತುಂಬಿಸ್ಕೋ, ಆರಾಮಿರುವಂತ ತಿಳ್ಕೊಂಡು ಅಕ್ಕ ಅಳುವಂತ ತಮ್ಮನಿಗೆ ಹಣ್ಣು ಕೊಡ್ತಾಳ. ಏನೆಲ್ಲ ಕೊಡೋರುಂಟು ಈ ಭೂಮಿ ಮೇಲೆ, ಹಣ್ಣು ಕೊಡ್ತಾಳ. ವಯಸ್ಸಿಗೆ ಬಂದ ಮೇಲೆ ತಮ್ಮ ಏನಾದ್ರೂ ಒಂದು ಕೆಲಸ ಮಾಡಾಕತ್ತಿದ್ರ, ನೌಕರಿ ಮಾಡಾಕತ್ತಿದ್ರ, ಅಕ್ಕ ಅಂತಾಳ, ಹಣ್ಣು ಕೊಟ್ಟು ಬೆಳೆಸಿನಪ್ಪ, ಇನ್ನೇನು ಮಾಡೋದು, ನನ್ನ ಮನೆಯೊಳಗೆ ನನ್ನ ಮಗಳದಳ ಅಂತ ತಿಳ್ಕೊಂಡು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾಳೆ. ಮದುವೆ ಮಾಡುವಂತ ಸಂದರ್ಭದೊಳಗೆ ಯಾರಿಗಾರ ಕೊಡ್ತೀನಿ, ನಾನು ನಮ್ಮ ತಮ್ಮನಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಒಂದಿಷ್ಟು ಸಂಪತ್ತನ್ನು ಕೊಡ್ತಾಳ, ಹೊನ್ನನ್ನು ಕೊಡ್ತಾಳೆ. ಹೊನ್ನು ಕೊಟ್ಟ ಆದ್ಮೇಲೆ ತಮ್ಮನಿಗೇನಾದ್ರೂ ಅನಾಹುತ ಆಗಿ ತಮ್ಮ ತೀರಿಕೊಂಡ್ರೆ ಆ ತಾಯಿ ಮಣ್ಣನ್ನು ಕೊಡ್ತಾಳೆ. ಅದಕ್ಕೆ ಹೇಳ್ತಾರೆ, ಹಣ್ಣು ಕೊಡೋರುಂಟು, ಹೆಣ್ಣು ಕೊಡೋರು ಉಂಟು, ಹೊನ್ನು ಕೊಡೋರು ಉಂಟು, ಸತ್ತ ಮೇಲೆ ಮಣ್ಣು ಕೊಡೋರು ಉಂಟು. ಆದರೆ ಬದುಕಿಗೆ ಬಣ್ಣ ಕೊಡೋರು ಯಾರಯ್ಯ? ಯಾರು ಬದುಕಿಗೆ ಬಣ್ಣ ಕೊಡ್ತಾರೆ? ಅತ್ತಾಗ ಹಣ್ಣು ಕೊಡಬಹುದು, ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡಬಹುದು, ಮದುವೆ ಸಂದರ್ಭದಲ್ಲಿ ಹೊನ್ನು ಕೊಡಬಹುದು, ಸತ್ತ ಬಳಿಕ ಮಣ್ಣು ಕೊಡಬಹುದು. ಆದ್ರೆ ಬದುಕಿಗೆ ಬಣ್ಣ ಯಾರು ಕೊಡ್ತಾರಂದ್ರೆ ಹೇಳ್ತಾರೆ, ನಿಜವಾಗಿ ಬದುಕಿಗೆ ಬಣ್ಣ ಕೊಡೋರು ಯಾರು ಅಂದ್ರೆ ಶ್ರೇಷ್ಠ ಗುರು ಮಾತ್ರ ಬದುಕಿಗೆ ಬಣ್ಣ ಕೊಡ್ತಾನೆ ಅಂತ ಹೇಳ್ತಾರೆ. ಹೊರತಾಗಿ ಮತ್ತೆ ಯಾರು ಹೆತ್ತ ತಂದೆ ತಾಯಿಗಳು ಬಂಧು ಬಳಗ ಯಾರು ಕೊಡೋದಿಲ್ಲ. ಅದಕ್ಕಾಗಿನೇ ಮುಕ್ತಾಯಕ್ಕೆ ಗುರುವಿನ ಮಹತ್ವವನ್ನು ಕುರಿತು ಬಹಳ ಸವಿಸ್ತಾರವಾಗಿ ಹೇಳ್ಕೊಂತ ಬರ್ತಾಳೆ. ಎರಡನೆಯ ಸಾಲು ಇವತ್ತಿನ ಚಿಂತನೆ, ಐಶ್ವರ್ಯಕ್ಕೆ ಮೂಲ ಲಿಂಗಾರ್ಚನೆ ಎಂಬುದು. ಐಶ್ವರ್ಯ ಅಂತಿರಲ್ಲ ನೀವೆಲ್ಲ ಸಂಪತ್ತು, ಬಹಿರಂಗದ ಸಂಪತ್ತನ್ನ ಹೇಳಲಿಲ್ಲ ಮುಕ್ತಾಯಕ್ಕ. ಬಹಿರಂಗದ ಸಂಪತ್ತನ್ನ ಗಳಿಸಬೇಕು ಅಂತ ಹೇಳಿಕೊಡಲಿಲ್ಲ ಮುಕ್ತಾಯಕ್ಕ. ಅಂತರಂಗದ ಸಂಪತ್ತನ್ನ, ಬಹಿರಂಗದ ಸಂಪತ್ತನ್ನ ಎರಡನ್ನೂ ಗಳಿಸಿಕೊಳ್ಬೇಕಾದ್ರೆ, ಎರಡನ್ನೂ ಪಡೆದುಕೊಳ್ಬೇಕಾದ್ರೆ ಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾಳೆ ಮುಕ್ತಾಯಕ್ಕ. ಲಿಂಗ ಪೂಜೆಯನ್ನ ಮಾಡಬೇಕು. ಲಿಂಗ ಪೂಜೆ ಅಂದ್ರೆ ಏನ್ರಿ? ಇಷ್ಟ ಲಿಂಗವನ್ನ ಪೂಜೆ ಮಾಡುವಂತ ನಿಯಮವನ್ನ ಹೇಳಿಕೊಡ್ತಾಳೆ ನಮಗೆ ಮುಕ್ತಾಯಕ್ಕ. ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಹೋಗ್ಬಿಟ್ರೆ ಆ ಇಷ್ಟಲಿಂಗದಿಂದ ಎಲ್ಲ ಸಂಪತ್ತನ್ನ ಗಳಿಸಬಹುದು. ಬಹಿರಂಗದ ಸಂಪತ್ತು ಬರ್ತದೆ, ಅಂತರಂಗದ ಸಂಪತ್ತು ಬರ್ತದೆ. ಬಾಳ ಜನರು ಹೇಳ್ತಿರ್ತಾರ ನೋಡ್ರಿ, ಯಾರಾದ್ರೂ ಸತ್ತು ಹೋದ್ರ ಅಂತಾರ, ಇನ್ನೂ ಸ್ವಲ್ಪ ದಿನ ಅವನು ಇರ್ಬೇಕಿತ್ತು ನಮ್ಮೂರಾಗ. ಯಾಕಂದ್ರೆ ಯಾವಾಗಲೂ ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳಿದ್ದರೆ, ಬಡವರಿಗೆ ಅನಾಥರಿಗೆ ಒಂದಿಷ್ಟು ಏನಾದರೂ ಸಹಾಯವನ್ನ ಮಾಡುವಂತ ವ್ಯಕ್ತಿಗಳು ತೀರಿ ಹೋದ್ರೆ ಅವಾಗಂತಾರೆ ಎಲ್ಲರೂ, ಇನ್ನೂ ಸ್ವಲ್ಪ ದಿನ ಅವನು ಇರಬೇಕಿತ್ತು.
ಅವನಿರಬೇಕು. ಅವನ ಹೃದಯ ಏನಾಗಿತ್ತು ಅಂದ್ರೆ ಹೃದಯ ಸಂಪತ್ತಿನಿಂದ ಕೂಡಿತ್ತು ಅಂತ ನಾವು ಹೇಳ್ತೀವಿ. ಅವನಿಗೆ ಹೃದಯ ಸಂಪತ್ತು, ಭೌತಿಕವಾದ ಸಂಪತ್ತಿಗಿಂತ ಹೃದಯ ಸಂಪತ್ತು ಬಹಳ ಇರಬೇಕಂತ. ಆ ಹೃದಯ ಸಂಪತ್ತು ಬರಬೇಕು ಅಂದ್ರೆ ಲಿಂಗಾರ್ಚನೆಯನ್ನ ಮಾಡಬೇಕು. ಲಿಂಗಾರ್ಚನೆ ಯಾಕೆ ಲಿಂಗಾರ್ಚನೆಯನ್ನ ಮಾಡಬೇಕು ಅಂದ್ರೆ ಈ ಸೃಷ್ಟಿ ಆಗಿದ್ದು ಶಿವನಿಂದ, ಈ ಜಗತ್ತು ಈ ಸೃಷ್ಟಿ ಆದದ್ದು ಶಿವನಿಂದ. ಆ ಶಿವನನ್ನ ನಾವು ಸದಾಕಾಲ ಪೂಜಿಸಿದ್ರೆ ಮಾತ್ರ ಶಿವನು ನಮಗೆಲ್ಲವನ್ನು ಒದಗಿಸಿಕೊಡ್ತಾನೆ ಅಂತಾಳೆ ಮುಕ್ತಾಯ. ಯಾರು ನಮಗೆ ಸಹಾಯ ಮಾಡ್ತಾರೆ ಅವರಲ್ಲಿ ನಾವು ಸದಾಕಾಲ ಸೇವಾ ಮಾಡೋದು, ಅವ್ರನ್ನ ಪೂಜಿಸ್ತಾ ಹೋದ್ವಿ ಅಂದ್ರೆ ನಮಗೇನ್ ಮಾಡ್ತಾರೆ ಅಂದ್ರೆ ಯಾವಾಗಲೂ ಅವರು ನಮಗ ಹರಿಸ್ತಾರೆ, ಹಾರೈಸ್ತಾರೆ. ಹಾಗೆ ನಾವು ಸಹಿತ ಈ ಸೃಷ್ಟಿಯನ್ನ ತಯಾರು ಮಾಡಿರುವಂತ ಶಿವನನ್ನ ಸದಾ ಕಾಲ ಪೂಜಿಸಬೇಕು. ನಿಮ್ಗೆಲ್ಲರಿಗೂ ಒಂದು ಮಾತು ಕೇಳ್ತೇವೆ, ಗಾಳಿಯನ್ನು ಕೊಟ್ಟಾತ ಯಾರ್ರಿ? ಗಾಳಿ ಕೊಟ್ಟಾತ ಯಾರು? ಯಾರು ಗೊತ್ತಿಲ್ಲ. ಬೆಳಕು ಕೊಟ್ಟಾತ ಯಾರು? ಯಾರು? ಸೂರ್ಯ. ರಾತ್ರಿ ಕತ್ತಲನ್ನು ಹೊಡೆದೋಡಿಸುವಂತ ವ್ಯಕ್ತಿ ಯಾರು? ಚಂದ್ರ. ಲೈಟ್ ಇರಲಿಲ್ಲ. ಸೂರ್ಯನನ್ನ ಕೊಟ್ಟ ಅಂದ್ರೆ ಬೆಳಕನ್ನ ಕೊಟ್ಟಾತ ಭಗವಂತ, ಗಾಳಿಯನ್ನ ಕೊಟ್ಟಾತ ಭಗವಂತ, ವಾಸವಾಗಲಿಕ್ಕೆ ಇರಲಿಕ್ಕೆ ಜಾಗವನ್ನ ಭೂಮಿಯನ್ನ ಕೊಟ್ಟಾತ ಭಗವಂತ. ಭೂಮಿಯೊಳಗ ಬೀಜವನ್ನ ಬಿತ್ತಿದಾಗ ಬೀಜವನ್ನು ಮರಳಿ ನಮಗೆ ಆಹಾರವಾಗಿ ಕೊಟ್ಟಾತ ಭಗವಂತ. ಎಲ್ಲದನ್ನು ಕೊಟ್ಟಾತ ಭಗವಂತಲ್ಲ, ಹೌದಾ ಇಲ್ಲ? ಎಲ್ಲದನ್ನು ಕೊಟ್ಟಾತ ಭಗವಂತ. ಆ ಭಗವಂತನನ್ನು ಸದಾಕಾಲ ನಾವು ಪೂಜಿಸಿದರೆ ಭಗವಂತ ನಮ್ಗೆ ಯಾವುದನ್ನು ಕೊರತೆ ಮಾಡೋದಿಲ್ಲ. ನೀವು ನೆನಪಿಟ್ಕೊಳ್ಬೇಕು, ಯಾವುದನ್ನು ಕೊರತೆ ಮಾಡೋದು. ನೀವೆಲ್ಲರೂ ಅಂತಿದ್ರಿ ಈಗ ಎಷ್ಟೋ ದಿನ ಆಯ್ತು ಮಳೆ ಆಗಿದ್ದಿಲ್ಲ ನಿಮ್ಮೂರಿಗೆ, ಆಗಿದ್ದಿಲ್ಲ. ಒಂದು 15-20 ದಿನ ಅಥವಾ ಒಂದು ತಿಂಗಳು ಹಿಡೀರಿ, ಮಳೆ ಆಗಿದ್ದಿಲ್ಲ. ಬಾಗೇವಾಡಿಯ ಭಕ್ತ ಸಮೂಹ ತಿಳ್ಕೊಳ್ಬೇಕು, ನಮ್ಮೂರಿಗೆ ಒಂದು ತಿಂಗಳಾದ್ರೂ ಮಳೆ ಆಗಿದ್ದಿಲ್ಲ. 3 ದಿನಗಳ ಪರ್ಯಂತರ ಶ್ರಾವಣ ಮಾಸದಲ್ಲಿ ನಾವು ಶಿವಶರಣರ ವಚನ ದರ್ಶನವನ್ನ ಮಾಡಿಕೊಳ್ಳಕತ್ತೀವಲ್ಲ, ಭಗವಂತ ಕಣ್ಣು ತೆರೆದು ನಮ್ಮೂರಿಗೆ ಮಳೆಯನ್ನ ನೀಡಿದ ಅನ್ನುವಂಥ ಆತ್ಮವಿಶ್ವಾಸ ನಿಮಗಿರ್ಲಿ. ಎಲ್ಲ ರೈತರು ಹಾಹಾಕಾರ, ಮಳೆ ಆಗವಲ್ದು, ಭೂಮಿ ತಂಪಾಗವಲ್ದು, ಬೆಳೆದ ಬೆಳೆಗಳು ಹಾನಿ ಆಗ್ತಾ ಇದ್ದಾವೆ ಅಂತ ದುಃಖದೊಳಗಿರಬೇಕಾದ್ರೆ ಭಗವಂತ ಅಂದ, ನನ್ನನ್ನ ಶ್ರವಣ ಮಾಡಕತ್ತಾರ, ನನ್ನ ವಿಚಾರಧಾರೆಗಳನ್ನು ಕೇಳಾಕತ್ತಾರ ಅಂದ್ರೆ ಆ ಭಕ್ತರು ಸಮೃದ್ಧವಾಗಿರ್ಲಿ ಅಂತ ತಿಳ್ಕೊಂಡು ಮೇಘರಾಜ ಈ ಊರಿಗೆ ಮಳೆಯನ್ನ ತಂದ. ಇದೇ ಪ್ರತಿದಿನ ಪ್ರತಿನಿತ್ಯ ನಾವು ಇದನ್ನ ಮಾಡ್ತಾ ಹೋದ್ರೆ ಭಗವಂತ ಎಲ್ಲದನ್ನು ಕೊಡ್ತಾನೆ. ನೀವೆಲ್ಲರೂ ಗಾಳಿ ಕುಡಿತಿರಲ್ಲ, ಗಾಳಿ ಸೇವನೆ ಮಾಡ್ತಿರಲ್ಲ. ಬೀಸುವ ಗಾಳಿಯು ನಂದು ಅಂತ ತಿಳ್ಕೊಂಡು, ಹೊಲ ನಂದು ಅಂತ ತಿಳ್ಕೊಂಡು, ಮನೆ ನಂದು, ಮನೆಯಾಗಿರುವ ಜೋಳ ಕಾಳುಗಳೆಲ್ಲವೂ ದವಸ ಧಾನ್ಯಗಳು ನನವು, ಹೌದಾ? ನಮ್ಮ ಮನೆಯಾಗಿರುವಂತ ಬೆಳಕು ಲೈಟ್ಗಳು ನಮ್ಮವು ಅಂತ ತಿಳ್ಕೊಂಡು ಭಾವಿಸಿಕೊಂಡು ಬದುಕಿದರೆ ಅದು ಮಾನವ ಬಹಳಷ್ಟು ಕ್ರೂರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಯಾವುದೂ ನಿಂದಲ್ಲ. ಈಗೆಲ್ಲರೂ ಕುಳ್ತಿರಲ್ಲ, ಸ್ವಲ್ಪ ಗಾಳಿನ ಒಮ್ಮೆ ಒಳಗೆ ತಗೊಂಡು ಮೂಗು ಬಾಯಿ ಗಟ್ಟಿ ಹಿಡ್ಕೊಂಡು ಕುಂದ್ರಿ. ಹೆಂಗ ಗಟ್ಟಿ ಹಿಡ್ಕೊಂಡು ಕುಂದಿರ್ತೀರಿ ಹಂಗ ತಗೊಂಡು ಹೋಗಿ ನಿಮ್ಮನ್ನ ಇಟ್ಟು ಬರ್ತಾರ. ಯಾಕೆ? ಅದು ಭಗವಂತ ಕೊಟ್ಟ ಗಾಳಿ. ಅದಕ್ಕೆ ಜೇಡರ ದಾಸಿಮಯ್ಯನವ್ರು ಹೇಳುದಿಲ್ಲ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳ ನೀನೇನೆಂಬೆ ರಾಮನಾಥ ಅಂತ ಬರೀತಾರೆ ಜೇಡರ ದಾಸಿಮಯ್ಯನವರು. ಈ ಇಳೆ, ಈ ಭೂಮಿ ಇದು ನಿಂದಪ್ಪ, ನೀ ಕೊಟ್ಟ ಕೊಡುಗೆ, ನೀ ಕೊಟ್ಟ ವರದಾನ, ಅದು ನಂದು ಅಂತ ಭಾವಿಸ್ಕೊಳ್ತಾರೆ ಮೂಢಮತಿಗಳು. ಈ ಗಾಳಿ ನೀ ಕೊಟ್ಟಿದ್ದೆ, ಅದು ನಂದು ಅಂತಾರೆ. ನಾವೆಲ್ಲರೂ ದವಾಖಾನೆಗೆ ಹೋಗಿರ್ತೀವಿ. ನಿಮ್ಗೆ ಹೇಳ್ತೀನಿ, ದವಾಖಾನೆಗೆ ಹೋಗಿರ್ತೀರಿ, ಅದೆಲ್ಲ ಬಿಡ್ರಿ, ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲೆಲ್ಲ ಲೈಟ್ ಹಚ್ಚಿರಲ್ಲ, ನಿಮ್ಮ ಮನೆಯೊಳಗೆ ಲೈಟ್ ಹಚ್ಚಿರಲ್ಲ. ಲೈಟ್ ಹಚ್ಚಿದ ಮೇಲೆ 1 ತಿಂಗಳಾದ ಮೇಲೆ KEBಯಿಂದ ಏನು ಬರ್ತೈತ್ರಿ ನಿಮ್ಮ ಮನೆಗೆ?
ಏನು ಬರ್ತೈತಿ? ಬಿಲ್ ಬರ್ತೈತಿ. ಆ ಬಿಲ್ ನಮ್ಮನೇನ ಕರೆಂಟ್ ನಾವು ಉರ್ಸಿವ್ರಿ, ಯಾಕೆ ನಿಮಗೆ ರೊಕ್ಕ ಕೊಡಬೇಕು ಅಂತ ತಿಳ್ಕೊಂಡು ಬಿಲ್ಲನ್ನು ಮನ್ಯಾಗ ಇಟ್ಕೊಂಡು ಕೂತ್ರ ನಿಮ್ಮ ಮನ್ಯಾಗ ಲೈಟ್ ಇರ್ತೈತೇನ್ರಿ? ಕರೆಂಟ್ ಇರ್ತೈತೆ? ಏನಾಗಿ ಹೋಗ್ಬಿಡ್ತೈತಿ? ವೈರ್ ಕಟ್ ಮಾಡ್ತಾರೆ, ಲೈಟ್ ತೆಗೆದು ಬಿಡ್ತಾರೆ. ಯಾವಾಗ ಒಂದು ತಿಂಗಳಾದ ತಕ್ಷಣ ನಿಮ್ಮ ಮನೆಗೆ ಒಂದು ಬಿಲ್ ಬರ್ತದಲ್ಲ, ಆ ಬಿಲ್ಲನ್ನು ಕಟ್ಟಿದಾಗ ಮಾತ್ರ ನಿಮ್ಮ ಮನೆಯೊಳಗೆ ಬೆಳಕಿರ್ತದೆ. ಆ ಬೆಳಕನ್ನು ಬೀಳಬೇಕು ಅಂದ್ರೆ ಸದಾ ತಿಂಗಳಿಗೊಮ್ಮೆ ಬಿಲ್ ಕಟ್ಟುತ್ತಾ ಇರಬೇಕು. ಒಂದು ವೇಳೆ ನೀವು ಬಿಲ್ ಕಟ್ಟೋದಿಲ್ಲ, ನಮ್ಮ ಮನೆಯ ಬೆಳಕು ನಾವು ಎಷ್ಟರ ಉರಿಸ್ತೀವಿ ಅಂತ ತಿಳ್ಕೊಂಡು ಉರಿಸಿದ್ರೆ ನಿಮ್ಮ ಮನೆಯೊಳಗೆ ಬೆಳಕಿರೋದಿಲ್ಲ ಮುಂದಿನ ತಿಂಗಳ. ಹಾಗಾದ್ರೆ ಇರಬೇಕು ಅಂದ್ರೆ ನಿಮ್ಮ ಮನೆಗೆ ದಿನ ಪ್ರತಿ ತಿಂಗಳಿಗೊಮ್ಮೆ ಬಿಲ್ಲನ್ನು ಕಟ್ಟಲೇಬೇಕು, KEBಗೆ ಹೋಗಿ. ಹೌದಾ? ಹಾಗೆ ಬೆಳಕನ್ನು ಕೊಟ್ರೆ ನಾವು ಒಂದು ತಿಂಗಳ ಬಿಲ್ ಕಟ್ತೀವಲ್ಲ, ಹಗಲಿನೊಳಗೆ ಸೂರ್ಯ ಅನ್ನುವಂಥ ಲೈಟನ್ನು ಕೊಟ್ಟಾನ ಭಗವಂತ. ರಾತ್ರಿಯ ಸಂದರ್ಭದಲ್ಲಿ ಚಂದ್ರ ಅನ್ನುವಂಥ ಲೈಟನ್ನು ಕೊಟ್ಟಾನ ಶಿವ ಭಗವಂತ. ಹಾಗಾದ್ರೆ ಆ ಬೆಳಕನ್ನು ಬಳಸಿಕೊಂಡಿರುವಂಥವ್ರು ನಾವು ಒಂದಿಷ್ಟೇನಾದ್ರೂ ಬಿಲ್ ಕಟ್ಟಬೇಕಲ್ಲ. ನಂದೀಶ್ವರನಿಗಾಗ್ಲಿ ಬಸವಣ್ಣನಿಗಾಗ್ಲಿ ಏನಾದ್ರೂ ಬಿಲ್ಲನ್ನು ಕಟ್ಟಬೇಕಲ್ಲ. ಹಾಗಾದ್ರೆ ಆ ಬಿಲ್ಲು ಯಾವುದು ಅಂದ್ರೆ, ಒಂದು ಸಾರೆ ಕುಳಿತುಕೊಂಡು ಭಗವಂತನ ಧ್ಯಾನ ಅನ್ನುವಂಥ ಬಿಲ್ಲನ್ನು ಕಟ್ಟಿಬಿಟ್ರೆ ಸಾಕು, ಸರಿಯಾದ ಸಮಯಕ್ಕೆ ನಮಗೂ ಬೆಳಕನ್ನು ನೀಡುತ್ತಾನೆ ಭಗವಂತ. ಮರತಿರಬೇಡ ಮಾಡೋ ಶ್ರೀ ಶಿವ ಧ್ಯಾನವನ, ನೇಮದೇ ಮಾಡೋ ಶ್ರೀ ಶಿವ ಭಜನ. ಮರುಳೇ ಮರತಿರಬೇಡ ಮಾಡೋ ಶ್ರೀ ಶಿವ ಭಜನ, ನೇಮದೇ ಮಾಡೋ ಶ್ರೀ ಶಿವ ಭಜನ. ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ತಿಳಿದು ನೋಡಲೇ ರೀತಿ. ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ತಿಳಿದು ನೋಡಲೇ ರೀತಿ. ಬಿಡು ಅವಿಚಾರ ಮಾಡೋ ವಿಚಾರ, ಬಿಡು ಅವಿಚಾರ ಮಾಡೋ ವಿಚಾರ. ಸ್ಥಿರವಲ್ಲ ಈ ಸಂಸಾರ, ಸ್ಥಿರವಲ್ಲ ಈ ಸಂಸಾರ. ಮರುಳೇ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿರುವಂತ ಭಗವಂತನನ್ನು ಪೂಜಿಸಬೇಕು ಅಂದ್ರೆ ಎಲ್ಲದೂ ಸಿಗತೈತಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಹೇಳ್ಕೊಂತ ಬರ್ತಾಳೆ. ಹೌದು? ಹಾಗಾದ್ರೆ ಸೃಷ್ಟಿಯನ್ನ ಸೃಷ್ಟಿ ಮಾಡಿರುವಂತ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ಕಾಣಲಾರದ್ದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದ್ರೆ, ಕಾಣೋದನ್ನಾದ್ರೂ ಪೂಜಿಸಬಹುದು, ಕಾಣದೇ ಇರುವಂಥದ್ದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ನಾವೆಲ್ಲರೂ ಚಿಂತೆ ಮಾಡಕ್ ಹತ್ತಿದ್ರೆ, ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ, ನೀವೆಲ್ಲರೂ ಚಿಂತೆ ಮಾಡಬೇಡ್ರಪ್ಪ, ಕಾಣದೆ ಇರುವಂತ ಭಗವಂತನನ್ನ ಅಂಗೈಯೊಳಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣವರು ನಮ್ಮೆಲ್ಲರಿಗೂ ಇಷ್ಟಲಿಂಗವನ್ನು ಅಂಗೈಯೊಳಗೆ ಕೊಟ್ರು. ಅಂಗಕ್ಕ ಲಿಂಗ ತಂದಾತ ಬಸವಣ್ಣ. ಭಗವಂತ ಹೇಗಿದಾನಂದ್ರೆ ವಿಶ್ವವ್ಯಾಪಿ, ಅಂತರ್ಯಾಮಿ, ಸರ್ವವ್ಯಾಪಿ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಕಾಣದೇ ಇರುವಂತ ಭಗವಂತನನ್ನ ನಿಮ್ಮ ಕೈಯೊಳಗೆ ಕೊಡ್ತೀನಿ ಅನ್ನೋದಕ್ಕಾಗಿ ಅವರು ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂತ ಬರೆದ್ರು ಬಸವಣ್ಣವರು. ನೋಡ್ರಿ, ಕಾಣದೇ ಇರುವಂತ ಭಗವಂತನನ್ನ ಅಂಗೈಯೊಳಗೆ ತಂದು ಕೊಟ್ಟಾತ ಬೇರೆ ಯಾರೂ ಅಲ್ಲ, ನಿಮ್ಮ ನಾಡಿನ, ನಿಮ್ಮ ಊರಿನ, ನಿಮ್ಮ ಪಟ್ಟಣದ ಶ್ರೇಷ್ಠ ಮಹಾನ್ ಶಕ್ತಿಯಾಗಿರುವಂತ ಅದು ಬಸವಣ್ಣವರು ಅನ್ನೋದು ನಿಮ್ಗೆಲ್ಲರಿಗೂ ಖುಷಿ ಕೊಡಬೇಕು, ಖುಷಿ ತಂದು ಕೊಡುತ್ತದೆ. ಅಥವಾ ಖುಷಿ ಪಡಬೇಕು ನೀವೆಲ್ಲ ಈ ನಾಡಿಗೆ,
ಲಿಂಗವನ್ನು ಕೊಟ್ಟ ಆತ ಬಸವಣ್ಣ. ಲಿಂಗ ಕೊಟ್ಟ, ಲಿಂಗವನ ಅಂಗೈಯೊಳಗೆ ಕೊಟ್ಟ ಯಾವುದಕ್ಕಾಗಿ ಅಂದ್ರೆ ಅದನ್ನ ದಿನನಿತ್ಯ ಪೂಜಿಸಪ್ಪ, ಆತನನ್ನ ಪೂಜೆ ಮಾಡಿದೆ ಅಂದ್ರೆ ಈ ಸೃಷ್ಟಿಯನ್ನ ಸೃಷ್ಟಿ ಮಾಡಿರುವಂತ ಭಗವಂತನನ್ನ ಪೂಜೆ ಮಾಡಿದಂಗ. ಕೂಡಲ ಸಂಗಮನಾಥ ಅಂದ್ರೆ ಬೇರೆ ಅಲ್ಲ, ಶಿವ ಅಂದ್ರೆ ಬೇರೆ ಅಲ್ಲ, ಎಲ್ಲಾ ದೇವರು ಒಂದೇ. ದೇವನೊಬ್ಬ, ನಾಮ ಹಲವು, ಒಬ್ಬನೇ ದೇವ. ಮನುಷ್ಯರೊಳಗೆ ಎರಡೇ ಎರಡು ಜಾತಿ, ಒಂದು ಹೆಣ್ಣು ಜಾತಿ ಮತ್ತೊಂದು ಗಂಡು ಜಾತಿ. ಆದ್ರೆ ಗಂಡು ಜಾತಿ ಒಂದೇ, ಹೆಣ್ಣು ಜಾತಿ ಒಂದೇ. ಆದ್ರೆ ಇರುವಂತ ಜನಗಳಿಗೆ ಹೆಸರುಗಳು ಬೇರೆ ಬೇರೆ ಬೇರೆ. ಅವ್ರ ಹೆಸರು ಬೇರೆ ಆದ್ರೆ ಅವ್ರ ಜಾತಿನೇ ಬೇರೆ ಅಲ್ಲ. ಹಾಗೆ ದೇವ ಮಾತ್ರ ಒಬ್ಬಾತಪ್ಪ. ಆ ಒಬ್ಬ ದೇವರನ್ನ ನಮಗೆ ಬೇಕಾದಂಗ ನಾವು ಕರ್ಕೊಂಡಿದ್ದೇವೆ, ನಮಗೆ ಹಾಗೆ ಬೇಕು ಹಾಗೆ ಬಳಕೆ ಮಾಡಿಕೊಂಡಿದ್ದೇವೆ. ಅಂತ ಕಾಣದೇ ಇರುವಂತ ಭಗವಂತನನ್ನ ಅಂಗೈಯೊಳಗೆ ಕೊಟ್ಟಿನಲ್ಲ, ದಿನನಿತ್ಯ ಆತನನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಹೇಳ್ತಾರೆ 12ನೇ ಶತಮಾನದ ಎಲ್ಲ ಶಿವಶರಣರೂ ಸಹಿತ ಹೇಳಿಕೊಂತ ಬರ್ತಾರೆ, ಲಿಂಗವನ್ನ ಪೂಜಿಸು, ಲಿಂಗವನ್ನ ಪೂಜಿಸು. 4 ಯೋಗಗಳು ಬರ್ತಾವೆ, 4 ಯೋಗಗಳು ಬರ್ತಾವೆ. ಹಠಯೋಗ, ಲಯಯೋಗ, ಮಂತ್ರಯೋಗ, ರಾಜಯೋಗ ಅಂತ 4 ಯೋಗಗಳು ಬರುತ್ತವೆ. ಈ 4 ಯೋಗಗಳನ್ನ ಕಲಿಬೇಕಾದ್ರೂ ಸಹಿತ ಬಹಳಷ್ಟು ಕಠಿಣ ಇದೆ. ಹಠಯೋಗ ತೆಗೆದುಕೊಂಡ್ರೆ ದೇಹವನ್ನ ವಜ್ರಕಾಯವನ್ನಾಗಿ ಮಾಡಿಕೊಳ್ಳೋದೇನೈತಲ್ಲ, ಇದು ಹಠಯೋಗದ ಲಕ್ಷಣ. ಲಯಯೋಗ ಇದು ಸಹಿತ ಎಲ್ಲದನ್ನು ಲಯ ಮಾಡಿಕೊಳ್ಳೋದು. ಯಾವುದು ಆಸೆಯನ್ನಾತು ಆಮಿಷಗಳನ್ನಾತು ಎಲ್ಲವನ್ನ ತೆಗೆದು ಹಾಕೊಳ್ಳೋದು, ಸದಾ ಭಗವಂತನನ್ನ ಕುರಿತು ಧ್ಯಾನ ಮಾಡೋದು, ಇದು ಲಯ ಯೋಗ. ಮನಸ್ಸನ್ನ ನಿಗ್ರಹ ಮಾಡೋದು, ಲಯ ಮಾಡೋದು ಅಂತೀವಲ್ಲ ಅದು. ಈ ಎಲ್ಲ ಯೋಗಗಳು ಸಹಿತ ಬಹಳಷ್ಟು ಕಠಿಣ ಇದಾವೆ. ಕಲಿಬೇಕಾದ್ರೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದ್ರೆ ಬಹಳ ಕಠಿಣ. ಇಂಥ ಯೋಗಗಳನ್ನು ಸಾಧನೆ ಮಾಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಶಿವಶರಣರು ಮತ್ತೊಂದು ಯೋಗವನ್ನು ಕೊಟ್ಟರು. ಆ ಯೋಗ ಬೇರೆ ಯಾವುದೂ ಅಲ್ಲ, ಸಹಜ ಶಿವಯೋಗವನ್ನು ಈ ನಾಡಿಗೆ ಕೊಟ್ಟರು 12ನೇ ಶತಮಾನದ ಬಸವಾದಿ ಶಿವಶರಣರು. ಸಹಜ ಶಿವಯೋಗ. ಹಠಯೋಗ ಮಾಡಿ, ಲಯಯೋಗ ಮಾಡಿ, ರಾಜಯೋಗ ಮಾಡಿ, ಮಂತ್ರಯೋಗ ಮಾಡಿ ನಾವೇನು ಎಲ್ಲವನ್ನ ಶಕ್ತಿಯನ್ನು ಗಳಿಸಿಕೊಳ್ತೀವಲ್ಲ, ಆ ಎಲ್ಲ ಶಿವಶಕ್ತಿಯನ್ನು ಮಾಡಿಕೊಳ್ಳುವ ಬದಲು ಒಂದೇ ಒಂದು ಯೋಗವನ್ನು ಆಚರಣೆ ಮಾಡಿಬಿಟ್ರೆ ಆ ಎಲ್ಲ 4 ಯೋಗಗಳ ಶಕ್ತಿ ಯಾವ್ದ್ರೊಳಗಿದೆ ಅಂದ್ರೆ ಅದು ಸಹಜ ಶಿವಯೋಗದೊಳಗೈತಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ. ಆ ಶಿವಯೋಗವನ್ನು ಮಾಡಿ ಗೋರಕ್ಷನಾಥ ಅಂತ ಆಗಿ ಹೋಗ್ತಾರೆ. ಗೋರಕ್ಷನಾಥ, ಆ ಗೋರಕ್ಷನಾಥ ತನ್ನ ದೇಹವನ್ನು ಹಠಯೋಗದಿಂದ ವಜ್ರ ಕಾಯವನ್ನಾಗಿ ಮಾಡಿಕೊಂಡಿದ್ದ. ವಜ್ರಕಾಯವನ್ನಾಗಿ ಮಾಡಿಕೊಂಡಿರುವಂತ ಗೋರಕ್ಷನಾಥ ಸದಾಕಾಲ ಎಷ್ಟು ದೇಹವನ್ನು ದಂಡನ ಮಾಡಿದ್ದ ಅಂದ್ರೆ, ಆ ದೇಹಕ್ಕೆ ಖಡ್ಗದಿಂದ ಹೊಡೆದ್ರು, ಯಾವುದೇ ಚೂಪಾದ ವಸ್ತುವಿನಿಂದ ಚುಚ್ಚಿದರೂ ಸಹಿತ ಆ ಚೂಪಾದ ವಸ್ತುವಿನೇ ಮಣಿತಿತ್ತು ಹೊರತಾಗಿ ದೇಹದೊಳಗೆ ನಡ್ತಿದ್ದಿಲ್ಲ, ನಾಟುತ್ತಿದ್ದಿಲ್ಲ. ಅಷ್ಟು ವಜ್ರಕಾಯ. ಹಾಗಿರಬೇಕಾದ್ರೆ ಆತನಿಗೆ ಒಂದಿಷ್ಟು ಅಹಂಕಾರ ಬರುತ್ತದೆ. ನನ್ನಂಥ ಸಾಧಕ ಈ ಭೂಮಿ ಮೇಲೆ ಯಾರೂ ಇಲ್ಲ, ನಾನು ಹಠಯೋಗ ಸಾಧನೆಯನ್ನು ಮಾಡೀನಿ, ನನ್ನ ದೇಹವನ್ನ ವಜ್ರಕಾಯವನ್ನಾಗಿ ಮಾಡಿಕೊಂಡೀನಿ, ನನ್ನಂತೆ ಇರುವಂತ ದೇಹವನ್ನ ಮತ್ತೊಬ್ಬರು ಹೊತ್ತವರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಅಹಮ್ಮಿನೊಳಗ, ಹಮ್ಮು ಬಿಮ್ಮಿನೊಳಗ ತಿರುಗಾಡ್ತಾ ಇದ್ದ. ಎಷ್ಟು ವಿಚಿತ್ರ ಅಂದ್ರ, ಒಂದು ಕ್ಷಣ ಇಲ್ಲಿ ಇರ್ತಿದ್ದ, ಒಂದು ಕ್ಷಣ ಮತ್ತೊಂದು ಕಡೆ ಇರ್ತಿದ್ದ. ಅಷ್ಟು ಸಾಧನೆ ಮಾಡಿದ್ದ. ಅಂತ ಸಾಧಕನಾಗಿರುವಂತ ವ್ಯಕ್ತಿಯ ಸಾಮೀಪ್ಯಕ್ಕೆ ಒಮ್ಮೆ ಅಲ್ಲಮ ಪ್ರಭುದೇವರು ಬರ್ತಾರೆ. ಅಲ್ಲಮ ಪ್ರಭುದೇವರು ಬರ್ತಾರೆ. ಅವ್ರದ್ದಿಬ್ಬರದು ಸಂವಾದ ಐತಿ, ಅದನ್ನ ಹೇಳಕ್ ಕೂತ್ರು ಬಾಳ ಆಕೈತಿ. ಅಲ್ಲಮ ಪ್ರಭುದೇವರು ಬಂದಾಗ ಅಲ್ಲಮ ಪ್ರಭುದೇವರಿಗೆ ಪ್ರಶ್ನೆ ಮಾಡ್ತಾನೆ ಗೋರಕ್ಷನಾಥ, ಏನಪ್ಪ ಯಾರು ನೀನು? ನಾನು ಅಲ್ಲಮ ಅಂತ. ಅಲ್ಲಮ ಆದ್ರೇನಾತು? ನನ್ನಷ್ಟು ಶಕ್ತಿ ನಿನ್ನ ಹತ್ರ ಐತೇನು ಅಂತ ಪ್ರಶ್ನೆ ಮಾಡ್ತಾನೆ. ಏನೈತಪ್ಪ ನಿನ್ನ ಹತ್ರ ಶಕ್ತಿ?
ಏನೈತೆ ಅಂತೀಯಲ್ಲ, ನಾನು ಹಠಯೋಗವನ್ನು ಸಾಧನ ಮಾಡಿ 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 ಹಠಯೋಗದಿಂದ ನನ್ನ ದೇಹವನ್ನು ವಜ್ರಕಾಯವನ್ನಾಗಿ ಮಾಡಿಕೊಂಡೀನಿ ಅಂತಾನ ಅಲ್ಲಮ್ಮನಿಗೆ ಆ ಗೋರಕ್ಷನಾಥ. ಹೌದನಪ್ಪ, ಅಷ್ಟು ವಜ್ರಕಾಯ ಮಾಡಿಕೊಂಡಿ? ಹೌದು. ಹಾಗಾದ್ರೆ ಅದು ಹೇಗೆ ಪರೀಕ್ಷೆ ಆಗಬೇಕು ಅಂದ್ರ, ಅದನ್ನ ನೀನು ನೋಡಬೇಕು ಅಂದ್ರ ನನ್ನ ಹತ್ರ ಇರುವಂತ ಖಡ್ಗವನ್ನು ನೀನು ಕೈ ಕೊಡ್ತೀನಿ. ಆ ಖಡ್ಗವನ್ನು ತೆಗೆದುಕೊಂಡು ನನ್ನ ದೇಹಕ್ಕೆ ಹೊಡಿ. ಆ ಖಡ್ಗೇನಾದ್ರೂ ನನ್ನ ದೇಹದೊಳಗೆ ನಟ್ಟಿತ್ತು ಅಂದ್ರೆ ನಾನು ನಿನಗೆ ಶರಣು ಹೋಗ್ತೀನಿ ಅಂದ ಮೇಲೆ ಅಲ್ಲಮ್ಮರಂತಾರೆ, ಬ್ಯಾಡ ಬಿಡಪ್ಪ, ಯಾಕ? ಇಲ್ಲ, ನಿನಗೆ ಗೊತ್ತಾಗಬೇಕಲ್ಲ, ನಾನು ಸಾಧನ ಮಾಡಿನೇ ಇಲ್ಲ, ನಾನು ಸಾಧಕ ಅದಿನೇ ಇಲ್ಲ, ನನ್ನ ಯೋಗ ಸಿದ್ಧಿ ಸಹಿತ ಇಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕಂದ್ರೆ ನೀವು ಹೊಡಿಲೇಬೇಕು. ಅಲ್ಲಮರು ತಗೊಂಡ್ರು ಆ ಕತ್ತಿಯನ್ನ, ಖಡ್ಗವನ್ನು ತೆಗೆದುಕೊಂಡು ಗೋರಕ್ಷನ ದೇಹಕ್ಕೆ ಹೊಡೆದರೆ ಜಣ್ಣಂತ ಶಬ್ದ ಬರುತ್ತದೆ. ಯಾವಾಗ ಜಣ್ಣಂತ ಶಬ್ದ ಬಂತೋ ಅವಾಗ ಗೋರಕ್ಷ ಅಂತ ನೋಡು. ಈಗಾದ್ರೂ ನಿನಗ ತಿಳಿತಲ್ಲ, ನಾನು ಸಾಧನ ಮಾಡೀನಿ ಅನ್ನೋದು ನಿನಗೆ ಗೊತ್ತಾತಲ್ಲ ಅಂದ ಮೇಲೆ ಅಲ್ಲಮರು ಅಂತಾರೆ, ನೀನು ಈ ಸಾಧನೆಯನ್ನು ಯಾವುದರಿಂದ ಮಾಡಿ? ಯಾವುದರಿಂದ ಅಂದ್ರ ಹಠಯೋಗದಿಂದ ನನ್ನ ದೇಹವನ್ನ ವಜ್ರಕಾಯವನ್ನಾಗಿ ಮಾಡಿಕೊಂಡೀನಿ. ಆ ಯೋಗವನ್ನು ಮಾಡಿದರೆ ಎಲ್ಲರ ದೇಹವು ಕಾಯವೂ ಸಹಿತ ವಜ್ರಕಾಯವಾಗ್ತವೆ. ಹೌದನಾಗ ನೀನು ಖಡ್ಗ ತಗೋ, ಆ ಖಡ್ಗದಿಂದ ನನಗೆ ಹೊಡಿ ಅಂತಾರ ಅಲ್ಲಮರು. ಯಾವಾಗ ಅಲ್ಲಮರು ಹೇಳಿದ ತಕ್ಷಣ ಅವನಂತಾನ ಗೋರಕ್ಷನಾಥ, ಸುಮ್ಮನೆ ಸತ್ತು ಹೋಗಿಬಿಡ್ತೀಯಪ್ಪ, ನಂದಂಕರ ಹಠಯೋಗವನ್ನು ಸಾಧನ ಮಾಡಿ ನನ್ನ ದೇಹವನ್ನು ಖಡ್ಗವನ್ನು ನಡಲಾರದಂತೆ ಮಾಡಿಕೊಂಡಿದ್ದೆ. ಆ ದೇಹದೊಳಗೆ ಖಡ್ಗ ನಡೋದಿಲ್ಲ ಅನ್ನೋದು ಗೊತ್ತಿದ್ದು ನನಗೆ ಹೊಡಿ ಅಂತ ನಾನು ಹೇಳಿದೆ. ಆದ್ರೆ ನೀನು ಆ ಯೋಗವನ್ನು ಮಾಡಿಲ್ಲ, ಹಠಯೋಗ ಸಾಧನೆಯನ್ನು ಮಾಡಿಲ್ಲ. ನೀನೇನಾದ್ರೂ ಆ ಖಡ್ಗವನ್ನ ತೆಗೆದುಕೊಂಡು ಹೊಡಿಸ್ಕೊಂಡ್ರೆ ನಿನ್ನ ಪ್ರಾಣ ಹೊಕ್ಕೈತಿ, ದಯವಿಟ್ಟು ಬೇಡ. ಅಲ್ಲಮ್ಮರಂತಾರೆ, ಒಂದು ಸಾರಿ ಹೊಡೆದು ನೋಡು, ಒಂದು ಸಾರಿ ಖಡ್ಗದಿಂದ ನನ್ನ ದೇಹಕ್ಕೆ ಹೊಡೆದು ನೋಡು. ಇಷ್ಟೆಲ್ಲ ಹೇಳಿದ್ರು ನೀ ತಿಳ್ಕೊಳ್ಳೋದಿಲ್ಲ, ಸಾಯುವುದಕ್ಕಾಗಿನೇ ನೀನು ಬಂದಿ ಅಂದ್ರೆ ಏನು ಮಾಡಾಕೈತಿ ಅಂತ ತಗೊಂಡ ಆ ಖಡ್ಗವನ್ನು ತೆಗೆದುಕೊಂಡು ಅಲ್ಲಮರ ಎದೆಯ ಭುಜಕ್ಕೆ ಹಿಂಗೆ ಹೊಡಿತಾನ, ಹಿಂಗೆ ಖಡ್ಗ ಹಾಸ್ತಾನ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಕ್ರಾಸ್ ಚಿಹ್ನೆಯೊಳಗೆ ಖಡ್ಗ ಹಾಸಿದ ಮೇಲೆ, ಇಂಟು ಚಿಹ್ನೆಯೊಳಗೆ ಖಡ್ಗ ಹಾಸಿದ ಮೇಲೆ ಆ ಖಡ್ಗ ಗಾಳಿಯೊಳಗೆ ಹೋಗಿ ಬಂದಂಗ ಆಕೈತಿ, ಗಾಳಿಯೊಳಗೆ ಬೀಸಿದಂಗ ಆಕೈತಿ. ಅವಾಗ ಗೋರಕ್ಷನಾಥ ಆಶ್ಚರ್ಯಚಕಿತನಾಗ್ತಾನೆ, ಯಾರು ನೀನು? ನನ್ನ ದೇಹಕ್ಕೆ ನಿನ್ನ ಖಡ್ಗದಿಂದ ಹೊಡೆದರೆ, ನೀನು ಖಡ್ಗದಿಂದ ಹೊಡೆದರೆ ನನ್ನ ದೇಹದಿಂದ ಜಣ್ಣನ್ನುವಂತ ಶಬ್ದ ಬಂತು, ನನ್ನ ದೇಹ ವಜ್ರಕಾಯವಾಗಿತ್ತು. ಆದ್ರೆ ನಿನ್ನ ದೇಹಕ್ಕೆ ನಾನು ಖಡ್ಗವನ್ನು ಬೀಸಿದರೆ ಅದು ಗಾಳಿ ಒಳಗೆ ಹೋಗಿ ಬಂದಂಗಾತಲ್ಲ, ಯಾರು ನೀನು ಅಂತ ಕೇಳಿದ್ರೆ ಅವಾಗ ಹೇಳ್ತಾರ, ನಾನು ಅಲ್ಲಮಪ, ವ್ಯೋಮ ಕಾಯವನ್ನು ಹೊಂದಿರುವಂತಾತ ನಾನು ಅಲ್ಲಮ ಅಂತ ತಿಳ್ಕೊಂಡು ಅಲ್ಲಮರು ಹೇಳಿದ ಮೇಲೆ ಈ ಭೂಮಿಯ ಮೇಲೆ ವ್ಯೋಮ ಕಾಯವನ್ನು ಹೊಂದಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಲ್ಲಮ ಪ್ರಭುದೇವರು ಮಾತ್ರ, ಅಲ್ಲಮ ಪ್ರಭುದೇವರು ಮಾತ್ರ. ಯಾವಾಗ ಖಡ್ಗ ಗಾಳಿಯೊಳಗೆ ಬೀಸ್ದಂಗಾತೋ ಅವಾಗ ಗೋರಕ್ಷ ಕೇಳ್ತಾನೆ, ನನ್ನ ಸಾಧನೆಗಿಂತ ನಿಮ್ಮ ಸಾಧನೆ ವಿಶೇಷವಾದ ಸಾಧನೆ, ಆ ಸಾಧನೆ ಯಾವುದರಿಂದ ಆಗಿದೆ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಅಲ್ಲಮರು ಹೇಳ್ತಾರೆ, ನಾನು ಹಠಯೋಗವನ್ನು ಮಾಡಿಲ್ಲ, ನಾನು ಮಂತ್ರಯೋಗವನ್ನು ಮಾಡಿಲ್ಲ, ನಾನು ಲಯಯೋಗವನ್ನು ಮಾಡಿಲ್ಲ, ರಾಜಯೋಗವನ್ನು ಮಾಡಿಲ್ಲ, ನಾನು ಮಾಡಿದ್ದು ಕೇವಲ ಸಹಜ ಶಿವಯೋಗ ಅಂತ ತಿಳ್ಕೊಂಡು ಅಲ್ಲಮರು ಉತ್ತರವನ್ನು ಕೊಡುತ್ತಾರೆ. ಹಾಗಾದ್ರೆ ಶಿವಯೋಗ ಸಾಧನೆಯಿಂದ ದೇಹವನ್ನ ವ್ಯೋಮ ಕಾಯವನ್ನಾಗಿ ಮಾಡಿಕೊಳ್ಳಬಹುದು. ವ್ಯೋಮ ಅಂದ್ರೆ ಆಕಾಶ, ಆಕಾಶದ ಕಾಯ ಹೊಂದಿದಾತ ಅಂದ್ರೆ ಅಲ್ಲಮ ಮಾತ್ರ. ನಿಮ್ಗೆ ಆಕಾಶ ಬಾಗೇವಾಡಿ ಒಳಗೆ ನಿಂತಾಗ ಮುಂದೆ ನೋಡಿದ್ರ ಬಿಜಾಪುರದೊಳಗೆ ಕೈಗೆ ನಿಲ್ಕತ್ತನ್ನಂಗೆ ಕಾಣ್ತೈತೆ ಆಕಾಶ, ಹೌದಾ? ಇಲ್ಲಿಂದ ಬಿಜಾಪುರಕ್ಕೆ ಹೋದ್ರ ಮತ್ತೆ ಬಿಜಾಪುರದಲ್ಲಿ ನಿಂತು ನೋಡಿದ್ರ, ಆ ವಿಜಯಪುರದೊಳಗೆ ನಿಂತು ನೋಡಿದ್ರ ಮತ್ತೆ ಮುಂದೆ ಎಲ್ಲರ ಕೈಗೆ ನಿಟಕ್ತೈತಿ ಅಥವಾ ನಿಲುಕ್ತೈತಿ ಅಂತ ಅನಿಸುತ್ತೆ. ಆದ್ರೆ ಹೋದಂಗೆಲ್ಲ ಆಕಾಶ ನಮ್ಮ ಕಣ್ಣಿಗೆ ಕಾಣುತ್ತೆ ಹೊರತಾಗಿ ಕೈಗೆ ಸಿಗೋದಿಲ್ಲ. ಹಂಗ ಭೂಮಿಯ ಮೇಲೆ ಅಲ್ಲಮರ ಕಾಯ ಕಣ್ಣಿಗೆ ಕಾಣ್ತಿತ್ತು, ಕೈಗೆ ಸಿಗುತ್ತಿದ್ದಿಲ್ಲ. ಅದಕ್ಕೆ ವ್ಯೋಮ ಕಾಯ ಉಳ್ಳಾತನೆ
ಅದು ಅಲ್ಲಮ ಪ್ರಭು ಅಂತ ನಾವು ಕೇಳ್ತೀವಲ್ಲ, ಅಂತ ಅಲ್ಲಮ ಪ್ರಭುದೇವರು ಸಹಜ ಶಿವಯೋಗದಿಂದ ತಮ್ಮ ಕಾಯವನ್ನ ವ್ಯೋಮಕಾಯವನ್ನಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾಳೆ ಮುಕ್ತಾಯ, ಲಿಂಗ ಪೂಜೆಯನ್ನು ಮಾಡಿದರೆ, ಸಹಜ ಶಿವಯೋಗವನ್ನ ಮಾಡಿದರೆ ಎಲ್ಲ ಪದಾರ್ಥವೂ ಸಹಿತ ನಿನ್ನೊಳಗೆ ಬರ್ತಾವಪ್ಪ. ಎಲ್ಲ ಪದಾರ್ಥಗಳು ನಿನಗೆ ದೊರಕ್ತಾವ. ನಿನಗೇನು ಬೇಕು, ಏನು ಜ್ಞಾನ ಬೇಕು, ಏನೆಲ್ಲ ಸಂಪತ್ತು ಬೇಕು, ಆ ಎಲ್ಲ ಸಂಪತ್ತು ಸಹಿತ ಐಶ್ವರ್ಯ ಸಹಿತ ಈ ಲಿಂಗ ಪೂಜೆಯಿಂದ ಸಿಗುತ್ತೈತಿ ಅಂತಾಳ ಮುಕ್ತಾಯ. ನಿಮಗೆ ಒಂದು ಮಾತು ಹೇಳೋದಂದ್ರೆ, ಹಾಲು ಮತ ಅಂದ್ರೆ ಗೊತ್ತಾಗತ್ತಲ್ಲ, ಹಾಲು ಮತ, ಅವರಿಗೆ ಇನ್ನೊಂದು ಹೆಸರು ಕುರುಬರು ಅಂತ ಕರೀತಾರೆ. ಅಂತ ಹಾಲು ಮತದಲ್ಲಿ ಒಬ್ಬ ಮಹಿಳೆ ಹುಟ್ಟುತ್ತಾಳೆ, ಹನುಮಕ್ಕ ಅಂತ. ಹನುಮಕ್ಕ, ಆ ಹನುಮಕ್ಕ ಏನ್ ಮಾಡ್ತಾಳಂದ್ರೆ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾಳೆ. ಲಿಂಗ ದೀಕ್ಷೆಯನ್ನು ಈ ಹನುಮಕ್ಕ ಬೇರೆ ಯಾರೂ ಅಲ್ಲ, ಸಜ್ಜಲಗುಡ್ಡದ ಶರಣಮ್ಮ. ಸಜ್ಜಲಗುಡ್ಡದ ಶರಣಮ್ಮ ಕುರುಬ ಮತದಲ್ಲಿ ಅಥವಾ ಹಾಲು ಮತದಲ್ಲಿ ಹುಟ್ಟಿರುವಂತ ಮಹಿಳೆ ಗುಡುದೂರು ದೊಡ್ಡ ಬಸವಾರ್ಯರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು. ಸ್ವಲ್ಪ ಕೇಳ್ರಿ, ಲಿಂಗ ಪೂಜೆಯಿಂದ ಏನಕ್ಕೈತಿ ಅನ್ನೋದು, ಎಲ್ಲ ಸಂಪತ್ತು ಸಿಗತೈತಿ ಅಂತ ಮುಕ್ತಾಯ ಹೇಳ್ತಾಳಲ್ಲ, ಅದಕ್ಕೆ ಹೇಳಾಕತ್ತೈತಿ. ಹಾಲು ಮತದ ಹನುಮಕ್ಕ ಗುಡುದೂರು ದೊಡ್ಡ ಬಸವಾರ್ಯರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಲಿಂಗವನ್ನ ಅಂಗದ ಮೇಲೆ ಧರಿಸ್ಲಿಲ್ಲ ಆಕೆ. ಆಕೆ ದಿನನಿತ್ಯ ಲಿಂಗ ಪೂಜೆನ ಮಾಡ್ತಿದ್ಲು. ದಿನ ಲಿಂಗ ಪೂಜೆ ಮಾಡೋದು. ಆ ಲಿಂಗವನ್ನ ಆಕೆ ಎಲ್ಲಿ ಇಡ್ತಿದ್ಲು ಅಂದ್ರೆ ಜಗಲಿ ಮೇಲೆ ಇಡ್ತಿದ್ದಿಲ್ಲ, ಗೂಟಕ್ಕೆ ನೇತ ಹಾಕ್ತಿದ್ದಿಲ್ಲ, ಎಲ್ಲಾದ್ರೂ ಡಬ್ಬಿಯೊಳಗೆ ಹಾಕಿ ಮುಚ್ಚಿಡ್ತಿದ್ದಿಲ್ಲ. ಆ ಲಿಂಗವನ್ನ, ಲಿಂಗ ಪೂಜೆ ಮುಗಿದ ತಕ್ಷಣ ಆ ಲಿಂಗವನ್ನ ತನ್ನ ತುರುಬಿನೊಳಗೆ ಇಟ್ಕೊಂತಿದ್ಲ. ಎಲ್ರಿ ಹೆಣ್ಮಕ್ಳು ಜಡಿ ತುರುಬು ಕಟ್ತಾರಲ್ಲ, ತುರುಬು ಅಂತಿರಲ್ಲ ನೀವು, ಆ ತುರುಬಿನೊಳಗೆ ಇಟ್ಕೊಳ್ತಿದ್ಲು. ಎಷ್ಟು ದಿನಗಳ ಪರ್ಯಂತರ ಆ ತುರುಬಿನೊಳಗೆ ಇಟ್ಕೊಂತಿದ್ಲು ಅಂದ್ರೆ, ಒಂದು ದಿನ ಅಲ್ಲ, ಒಂದು ವರ್ಷ ಅಲ್ಲ, ಸುಮಾರು 12 ವರ್ಷಗಳ ಪರ್ಯಂತರ ಲಿಂಗವನ್ನ ತುರುಬಿನೊಳಗೆ ಇಟ್ಕೊಂಡಿದ್ದು. ದಿನ ಲಿಂಗ ಸಾಧನೆ, ಲಿಂಗಾಂಗ ಸಾಮರಸ್ಯ, ದಿನ ಲಿಂಗ ಪೂಜೆ ಮಾಡೋದೇ ಮಾಡೋದೇ ಮಾಡೋದು. ಲಿಂಗ ಪೂಜೆ ಮುಗಿದ ನಂತರ ಆ ಲಿಂಗವನ್ನು ಹಿಂಗೆ ಇಟ್ಕೊಳ್ತಿದ್ಲ. ಯಾಕೆ ಇಟ್ಕೊಳ್ತಿದ್ಲಂದ್ರ, ನಾನು ಹಾಲು ಮತದಲ್ಲಿ ಹುಟ್ಟಿರುವಂತ ಹೆಣ್ಣು ಮಗಳು, ನಾನೇನಾದ್ರೂ ಲಿಂಗವನ್ನು ಪೂಜಿಸುವುದನ್ನು ಯಾರಾದ್ರೂ ನೋಡಿದ್ರೆ ಆ ಲಿಂಗವನ್ನ ಪೂಜೆ ಮಾಡೋದನ್ನ ನೋಡೋದು ಅಷ್ಟಲ್ಲ, ಹಾಲು ಮತದೊಳಗದಾಳ ಆದ್ರೂ ಲಿಂಗವನ್ನ ಪೂಜೆ ಮಾಡ್ತಾಳಂತ ಊರಿಗೆ ಅಥವಾ ಊರಿಂದ ನನ್ನನ್ನು ದೂರ ಕಳಿಸಿದ್ರೆ ಏನ್ ಮಾಡೋದು, ಅಥವಾ ಊರಿಂದ ನನ್ನನ್ನ ನಮ್ಮ ಸಮಾಜದಿಂದ ಬಹಿಷ್ಕಾರ ಹಾಕಿದ್ರೆ ಏನ್ ಮಾಡೋದು ಅಂತ ತಿಳ್ಕೊಂಡು ಭಯದಿಂದ ಲಿಂಗವನ್ನ ಇಲ್ಲಿ ಇಟ್ಕೊಳ್ತಿದ್ವಿ. ಅಂತ ಲಿಂಗವನ್ನ 12 ವರ್ಷಗಳ ಪರ್ಯಂತರ ಪೂಜೆ ಮಾಡಿಲ್ದು, ಶಿವಯೋಗ ಸಾಧನೆಯನ್ನು ಮಾಡಿಲ್ದು. ಅಂತ ಶಿವಯೋಗ ಸಾಧನೆಯನ್ನು ಮಾಡಿರುವಂತ ಹನುಮಕ್ಕ ಮುಂದೊಂದು ದಿನ ಆ ಮಸ್ಕಿ ಲಿಂಗಸೂರು ಭಾಗದಲ್ಲಿ ಮುದಗಲ್ಲದ ಸಮೀಪದಲ್ಲಿ, ಆ ಮುದಗಲ್ಲ ಭಾಗದೊಳಗ ನಡೆದಾಡುವ ದೇವರು ಯಾರು ಅಂದ್ರೆ ಅದು ಸಜ್ಜಲಗುಡ್ಡದ ಶರಣಮ್ಮ ಅಂತ ಹೆಸರನ್ನು ಗಳಿಸಿಕೊಂಡ್ಳು. ಕಾರಣ ಲಿಂಗ ಪೂಜೆಯಿಂದ. ಯಾವಾಗ ಇಲ್ಲಿ ಇಟ್ಕೊಳ್ತಿದ್ದು ಆಕಿ ಹಾನಗಲ್ಲ ಮಠದ ಸದಾಶಿವ ಸ್ವಾಮಿಗಳು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸದಾಶಿವ ಮಹಾಸ್ವಾಮಿಗಳು ಕೊನೆ ಗಳಿಗೆಯೊಳಗ ದೇಹವನ್ನು ತ್ಯಾಗ ಮಾಡಿದ್ದಿ ಎಲ್ಲಿ ಅಂದ್ರೆ ಬೇರೆ ಎಲ್ಲಿ ಅಲ್ಲ, ಅದು ಬಸವಣ್ಣನು ಹುಟ್ಟಿರುವಂತ ಬಸವ ಭೂಮಿಯಾಗಿರುವಂತ ಬಸವನ ಬಾಗೇವಾಡಿಯೊಳಗ ತಮ್ಮ ಕೊನೆಯ ಜೀವವನ್ನ ಈ ಬಸವಣ್ಣನಿಗೆ ಅರ್ಪಣಾ ಮಾಡಿದವರು ಯಾರು ಅಂದ್ರೆ ಅದು ಹಾನಗಲ್ಲದ ಸದಾಶಿವ ಮಹಾಸ್ವಾಮಿಗಳು. ಇಲ್ಲಿ ಗದ್ದಿಗೆ ಐತವರು. ಅಂತ ಸದಾಶಿವ ಮಹಾಸ್ವಾಮಿಗಳು ಸಜ್ಜಲಗುಡ್ಡದ ಶರಣಮ್ಮನವರಿಗೆ ಹೇಳ್ತಾರೆ, ಹಾಲ್ಕೇರಿ ಅನದಾನ ಮಹಾಸ್ವಾಮಿಗಳು ಸೇರಿಕೊಂಡನವ ಹನುಮಕ್ಕ, ಸಜ್ಜಲಗುಡ್ಡದ ಶರಣಮ್ಮನವರೇ
ಲಿಂಗವನ್ನ ಅಂಗದ ಮೇಲೆ ಧಾರಣ ಮಾಡಿಕೊಳ್ಬೇಕ್ರಿ. ಲಿಂಗವನ್ನ ಭಯದಿಂದ ಜಡಿಯೊಳಗ ಮುಡಿಯೊಳಗೆ ಇಟ್ಕೊಳ್ಳೋದಲ್ಲ, ಲಿಂಗವನ್ನ ಅಂಗದ ಮೇಲೆ ಹಾಕೋರಿ ಅಂದ ಬಳಿಕ ಸಮಾಜ ಏನಂದರೂ ಚಿಂತೆ ಇಲ್ಲ, ಗುರು ಹೇಳಿದ ಮಾತನ್ನ ಮೀರಬಾರದು ಅಂತ ತಿಳ್ಕೊಂಡು ಅಂದಿನಿಂದ ಲಿಂಗವನ್ನ ಅಂಗದ ಮೇಲೆ ಧಾರಣ ಮಾಡಿಕೊಂಡ್ಲು. ಗೋಗಳನ್ನು ಕಾಯ್ದು ಗುರು ವಚನ ಮೀರದೆ, ಗುರುವಿಗೆ ಮಗಳಾದ ಮಂದಿಗೊಳಿಯಂಜದೆ, ಶಿವನಾಮವ ಬಿಡದೆ ಧ್ಯಾನಿಸಬಾರದೆ. ಹಾಲು ಮತದಲ್ಲಿ ಹುಟ್ಟಿ ವಿಷಮ ಸಂಸಾರ ಬಿಟ್ಟಿ, ಹಾಲು ಮತದಲ್ಲಿ ಹುಟ್ಟಿ ವಿಷಮ ಸಂಸಾರ ಬಿಟ್ಟಿ, ಗುರುಪಾದವ ಹಿಡಿದೆ ಗಟ್ಟಿ. ಲಿಂಗ ಪೂಜಿಸಿದೆ ಮನ ಮುಟ್ಟಿ, ಲಿಂಗ ಪೂಜಿಸಿದೆ ಮನ ಮುಟ್ಟಿ. ಹಾಲು ಮತದಲ್ಲಿ ಹುಟ್ಟಿ ವಿಷಮ ಸಂಸಾರ ಬಿಟ್ಟಿ, ಹಾಲು ಮತದಲ್ಲಿ ಹುಟ್ಟಿ ವಿಷಮ ಸಂಸಾರ ಬಿಟ್ಟಿ, ಗುರುಪಾದವ ಹಿಡಿದೆ ಗಟ್ಟಿ. ಲಿಂಗ ಪೂಜಿಸಿದೆ ಮನ ಮುಟ್ಟಿ, ಲಿಂಗ ಪೂಜಿಸಿದೆ ಮನ ಮುಟ್ಟಿ. ಅಷ್ಟು ಸುಂದರವಾಗಿ ಮುಕ್ತಾಯಕ್ಕ ಹೇಳಿಕೊಂತ ಬರ್ತಾಳೆ. ಲಿಂಗಾರ್ಚನೆ ಬಹಳ ಮುಖ್ಯವಾದದ್ದು. ಲಿಂಗಾರ್ಚನೆಯಿಂದ ಏನೆಲ್ಲ ಶಕ್ತಿ ಸಿದ್ಧಿ ಆಗ್ತದಂದ್ರೆ, ಈ ಸಜ್ಜಲಗುಡ್ಡದ ಶರಣಮ್ಮ ಲಿಂಗ ಸಾಧನೆಯನ್ನು ಮಾಡಿದ್ಲಲ್ಲ, ಆ ಭಾಗಕ್ಕೊಮ್ಮೆ ಶಿವಯೋಗಿಗಳು ಹೋಗಿರ್ತಾರ. ಒಬ್ಬ ಶಿವಯೋಗಿಗಳು ಹೋದಂತ ಸಂದರ್ಭದೊಳಗ, ಇಲ್ಲಿವರೆಗೂ ಬಂದೀನಿ, ಸಜ್ಜಲಗುಡ್ಡದ ಶರಣಮ್ಮನವ್ರು ನನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿಕೊಂಡು ಅವರ ಕುಶಲೋಪರಿಯನ್ನು ವಿಚಾರ ಮಾಡಿಕೊಂಡು ಹೋದ್ರ ಆತು ಅಂತ ಸಜ್ಜಲಗುಡ್ಡಕ್ಕೆ ಹೊರಟಿರ್ತಾರ. ಹೋಗುವಂತ ಸಂದರ್ಭದೊಳಗ ಏನು ನಡೀತಿದೆ ಒಂದು ಘಟನಾ ಅಂದ್ರ, ಕಾರಿನೊಳಗೆ ಹೋಗುತ್ತಿರಬೇಕಾದ್ರೆ ಕಾರು ಪಲ್ಟಿ ಆಗ್ತದೆ. ಹಿಂಗ ಗಾಲಿ ಎರಡು ನೆಲಕ್ಕೆ ಹತ್ತಿರ್ತವೆ, ಎರಡು ಅಂತರಾಗಿರ್ತವೆ, ಹಿಂಗ ಪಲ್ಟಿ ಹೊಡಿಬೇಕಂತ. ಯಾವಾಗ ಹಿಂಗ ಅಂತರಾಗಿರ್ತವೆ ಎರಡು ಗಾಲಿ, ಇತ್ತ ಶರಣಮ್ಮನವರು ಲಿಂಗ ಪೂಜೆಗೆ ಕುಳಿತಿರ್ತಾರೆ. ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಲಿಂಗಯ್ಯನ ದರ್ಶನ ಮಾಡಿಕೊಳ್ತಾ ಲಿಂಗಾಂಗ ಸಾಮರಸ್ಯವನ್ನ ಮಾಡ್ತಾ ಇರುವಂತ ಶರಣಮ್ಮನವರಿಗೆ ಕಾರು ಪಲ್ಟಿ ಆಗುವ ದೃಶ್ಯವನ್ನು ಲಿಂಗದೊಳಗೆ ನೋಡುತ್ತಾರೆ. ನೋಡಿದ ಮೇಲೆ ಲಿಂಗಯ್ಯನಿಗೆ ಹರಕೆಯನ್ನು ಸಲ್ಲಿಸ್ತಾರೆ. ಯಪ್ಪ ಲಿಂಗಪ್ಪ, ನೋಡಪ್ಪ, ಸಜ್ಜಲಗುಡ್ಡದ ಶರಣಮ್ಮನನ್ನ ನೋಡಕ್ಕಾಗಿ ಆ ಶಿವಯೋಗಿಗಳು ಇಲ್ಲಿಗೆ ದಯಮಾಡ್ಸಾಕತ್ತಾರ. ಒಂದು ವೇಳೆ ಏನಾದ್ರೂ ನೀನು ಹಿಂಗಾಗಿ ಆ ಗುರುಗಳಿಗೆ ಏನಾದರೂ ಆ ಶಿವಯೋಗಿಗಳಿಗೆ ಅನಾಹುತ ಆಯ್ತು ಅಂದ್ರೆ ಜೀವನ ಪರ್ಯಂತರ ಇತಿಹಾಸದೊಳಗ ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ಬರ್ತೈತಿ ಲಿಂಗಯ್ಯ. ಅವ್ರು ನನ್ನ ಕಾಯೋದು ನೀನಪ್ಪ, ಅವ್ರಿಗೆ ಯಾವ ತೊಂದರೆ ಆಗಲಾರದಂತೆ ನೇರವಾಗಿ ನಮ್ಮ ಮಠಕ್ಕೆ ಬರಂಗ ಮಾಡುವಂತ ತಿಳ್ಕೊಂಡು ಲಿಂಗಯ್ಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾಳೆ. ಹಿಂಗೇನು ಪಲ್ಟಿ ಆಗೋ ಗಾಡಿ ಮತ್ತೆ ಸೀದಾ ಆಗಿ ರೋಡಿನಾಗ 2-4 ಗಾಲಿ ಕೂಡಿಕೊಂಡು ಸೀದಾ ಬರ್ತೈತೆ ಮಠಕ್ಕೆ. ಬರುವ ದಾರಿಯ ಮಧ್ಯದೊಳಗ ಯಾವುದೂ ಬೈಕ್ ಹೋಗಿಲ್ಲ, ಯಾವ ಒಬ್ಬ ವ್ಯಕ್ತಿನೂ ಹೋಗಿಲ್ಲ. ಅವ್ರಕ್ಕಿಂತ ಮುಂಚಿತವಾಗಿ ಶರಣಮ್ಮ ಹತ್ರ ಬಸ್ಸು ಹೋಗಿಲ್ಲ, ಯಾವುದೂ ಹೋಗಿಲ್ಲ. ಹೋದ ತಕ್ಷಣ ಶಿವಯೋಗಿಗಳು ಕೆಳಗಿಳಿದ ತಕ್ಷಣ ಶಿವಯೋಗಿಗಳಿಗೆ ಹೇಳ್ತಾಳೆ, ಯಪ್ಪ ಪ್ರಯಾಣ ಸುಖಕರವಾಯ್ತೆ ಅಂತಳಾಗಿ. ಇಲ್ಲವಾ ನಾನು ಆರಾಮ್ ಬಂದೀನಿ, ಏನೂ ಆಗಿಲ್ಲ ನನಗ. ಇಲ್ಲಪ್ಪ ದಾರಿಯೊಳಗೊಂದು ಘಟನಾ ನಡೆದಿತ್ತಲ್ಲ, ಗಾಡಿ ಪಲ್ಟಿ ಆಗುವಂತ ಗಾಡಿ ಮತ್ತೆ ಸೀದಾ ಬಂತಿಲ್ಲಪ್ಪ ಅಂತ ಯಾವಾಗ ಕೇಳ್ತಾಳೆ, ಅವಾಗ ಶಿವಯೋಗಿಗಳಂತಾರೆ,
ನನಗಿಂತ ಶ್ರೇಷ್ಠ ಸಾಧಕಿ ನೀನು ಶಿವಯೋಗದೊಳಗ ಅಂತ ತಿಳ್ಕೊಂಡು ಆ ಪೂಜ್ಯರು ಆಕೆಗೆ ಶರಣು ಹೋಗ್ತಾರೆ ಅಲ್ಲವಾ. ನಮಗಿಂತ ಪೂರ್ವದಲ್ಲಿ ನಿನ್ನನ್ನು ಭೇಟಿ ಆಗ್ಲಿಕ್ಕೆ ಯಾರೂ ಬರಲಿಲ್ಲ, ಯಾವ ಒಬ್ಬ ವ್ಯಕ್ತಿನೂ ಬೇಗ ಬಂದು ನಿನಗೆ ಸುದ್ದಿ ಮುಟ್ಟಿಸಿಲ್ಲ. ಆದರೂ ನೀನು ಅದನ್ನು ಹೇಗೆ ಕಂಡುಕೊಂಡು, ಹೇಗೆ ಯಾರು ಹೇಳಿದ್ರು ಅಂದಾಗ ಯಾರೂ ಹೇಳಿಲ್ಲ, ಯಾರು ಬಂದು ನನಗೆ ಸುದ್ದಿಯನ್ನು ಮುಟ್ಟಿಸಿಲ್ಲಪ್ಪ. ಲಿಂಗ ಪೂಜೆಯೊಳಗ ಕುಳಿತಂತ ಸಂದರ್ಭದಲ್ಲಿ ನಿಮಗಾಗುವ ಅನಾಹುತವನ್ನ ಆ ಲಿಂಗಯ್ಯನಲ್ಲಿ ನೋಡಿದೆ, ಅದಕ್ಕಾಗಿ ಲಿಂಗಯ್ಯನಿಗೆ ಪ್ರಾರ್ಥನಾ ಸಲ್ಲಿಸಿದೆ, ಅವರು ಸುಖಕರವಾಗಿ ಬರಲಿ ಅಂತ ತಿಳ್ಕೊಂಡು ಬೇಡಿಕೊಂಡಿದ್ದೆ, ಅದಕ್ಕೆ ನೀವು ಸುಖಕರವಾಗಿ ಬಂದಿರಪ್ಪ ಅಂತ ಆ ಗುರುಗಳಿಗೆ ಹೇಳ್ತಾಳೆ. ಎಲ್ಲೋ ನಡೆಯುವ ದೃಶ್ಯವನ್ನ ಲಿಂಗಯ್ಯನೊಳಗ ನೋಡ್ತಾರಂದ್ರೆ, ಯಾರು ಲಿಂಗಾಂಗ ಸಾಮರಸ್ಯವನ್ನ ಮಾಡ್ತಾರೋ, ಲಿಂಗ ಪೂಜೆಯನ್ನು ಸದಾಕಾಲ ಮಾಡಿಕೊಳ್ತಾರೋ ಅವರಿಗೆ ಎಲ್ಲೋ ನಡೆಯುವಂಥ ಘಟನೆಗಳೂ ಸಹಿತ ಲಿಂಗಯ್ಯನ ಮುಖಾಂತರ ನೋಡಬಹುದು ಅನ್ನೋದಕ್ಕೆ ನಿದರ್ಶನವೇ ಈ ಸಜ್ಜಲಗುಡ್ಡದ ಶರಣಮ್ಮ. ಅದಕ್ಕೆ ಎಲ್ಲ ಸಿರಿ ಸಂಪತ್ತು ನಿಮಗೆ ಬೇಕು ಅಂದರೆ ಲಿಂಗಾರ್ಚನೆಯನ್ನು ಮಾಡಬೇಕು ಅಂತ ಮುಕ್ತಾಯಕ್ಕೆ ನಮಗೆ ಪದೇ 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 ಹೇಳ್ತಾರೆ. ಎಲ್ಲ ಐಶ್ವರ್ಯ. ನಾವೆಲ್ಲರೂ ಲಿಂಗಾಯತರು ಅಂತೀವಿ, ನಾವು ಅಂತೀವಲ್ಲ. ಲಿಂಗಾಯತರು ಕೊಳ್ಳಾಗ ಲಿಂಗ ಇರುವುದಿಲ್ಲ. ಲಿಂಗ ಎಲ್ಲಿರ್ತಾವಂದ್ರ ಜಗಲಿ ಮುಂದೆ ಗೂಟ ಇರ್ತಾವಲ್ಲ, ಆ ಗೂಟಕ್ಕೆ ನೇತಾಡ್ತಿರ್ತಾವ. ದೇಹದ ಮೇಲೆ ಲಿಂಗ ಇರಬೇಕೆ ಹೊರತಾಗಿ ಗೂಟಕ್ಕೆ ಲಿಂಗ ಹಾಕಬಾರದು. ಅಂಗದ ಮೇಲೆ ಲಿಂಗ ಇರಬೇಕು. ಅಂಗಕ್ಕೆ ಲಿಂಗ ಕೊಟ್ಟಾತ ಯಾರು ಅಂದ್ರೆ ಅದು ನಮ್ಮ ನಾಡಿನ ಬಸವಣ್ಣ. ಅಂದ್ರೆ ಆ ಬಸವಣ್ಣನಿಗೇನಾದ್ರೂ ನಾವು ಲಿಂಗವನ್ನು ಸದಾಕಾಲ ಅಂಗದ ಮೇಲೆ ಹಾಕ್ಕೊಂಡ್ರೆ ಬಸವಣ್ಣನಿಗೆ ಭಕ್ತಿಯಿಂದ ಗೌರವವನ್ನು ಸಲ್ಲಿಸಿದಂತೆ. ಒಂದು ವೇಳೆ ಲಿಂಗವನ್ನು ತೆಗೆದು ಅಂಗದಿಂದ ಬೇರ್ಪಡಿಸಿ ಗೂಟಕ್ಕೆ ಹಾಕಿದರೆ ಬಸವನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನಿಗೆ ಅವಮಾನ ಮಾಡಿದಂತೆ ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಿ ಬರಬೇಕು. ಅದಕ್ಕೆ ಯಾವಾಗಲೂ ಲಿಂಗವನ್ನು ಅಂಗದ ಮೇಲೆ ಹಾಕ್ಕೋಬೇಕು. ಈ ಒಬ್ಬ ಹೆಣ್ಮಗಳು ಲಿಂಗ ಹಾಕ್ಕೊಂಡಿದ್ಲು. ಲಿಂಗ ಯಾವಾಗ ಪುರಾಣಕ್ಕೆ ಬಂದಿದ್ಲಾಕೆ, ಪುರಾಣಕ್ಕೆ ಬಂದಾಗ ಹಿಂಗೆ ಲಿಂಗ ಹಿಂಗೆ ತಗೊಳಕ್ಕೆ, ಹಿಂಗೆ ಅಣಿಗೆ ಹಚ್ಕೊಳಕ್ಕೆ, ಹಿಂಗೆ ಕೆಳಗೆ ಬಿಡಾಕೆ ಯಾಕೆ. ನಾನು ಕೇಳಿದೆ ಪುರಾಣ ಮುಂದೆ, ಅಲ್ಲಯ್ಯಮ್ಮ ಎಷ್ಟು ಚಲೋ ದೇವ್ರ ಮೇಲೆ ಭಕ್ತಿ ಐತವ ನಿನಗೆ, ಯಾಕೆಪ್ಪ? ಅಲ್ಲ ಪುರಾಣದಾಗ ನಾನು ನಿನ್ನ ನೋಡಿನ ಪುರಾಣ ಹೇಳಿಕೊಂತ, ನೀನು ನಾನು ನೋಡಿದಾಗ ಒಮ್ಮೆ ನೀ ಹಿಂಗೆ ಲಿಂಗ ತಗೊಳಕ್ಕೆ, ಹಿಂಗೆ ಹಣಿಗೆ ಹಚ್ಕೊಳಕ್ಕೆ, ಹಿಂಗೆ ಕೆಳಗೆ ಬಿಡಾಕಿ, ಹಣಿಗೆ ಹಚ್ಕೊಳಕ್ಕೆ ಕೆಳಗೆ ಬಿಡಾಕಿ, ಎಷ್ಟು ಭಕ್ತಿ ಐತವ ಲಿಂಗದ ಮೇಲೆ ಅಂತ ನಾ ಕೇಳಿದೆ. ಆಕೆಂದ್ಲು, ಯಪ್ಪ ನಾನು ಲಿಂಗಯ್ಯನ ಮೇಲೆ ಭಕ್ತಿ ಇಲ್ಲ. ಆ ಲಿಂಗಯ್ಯ ಇಡೋ ಜಾಗದೊಳಗ ಈ ನಸಿಪುಡಿ ಅಂತ ಇರ್ತೈತಲ್ಲ, ಗೊತ್ತ ನಿಮ್ಗೆ? ನಾಸಿ ಪೌಡ್ರ್ ಅಂತ ಇರ್ತೈತಲ್ಲ, ಹಲ್ಲಿಗೆ ತಿಕ್ಕೊಳ್ಳೋದು, ಅದನ್ನ ಹಾಕಿ ಇಟ್ಟಿದ್ಲಂತ. ಅದಕ್ಕೆ ಇಲ್ಲಿ ಪುರಾಣದ ವೇದಿಕೆಯಾಗಿ ತಗೊಂಡು ತಿಕ್ಕಾಕತ್ತಿದ್ನಿ ಅಂದ್ರೆ ಜನ ಉಗಿತಾರ ಅನ್ನೋದಕ್ಕೆ ಸ್ಮೆಲ್ಲರ್ ತಗೊಂಡು ಆನಂದ ಪಡ್ತಿದ್ದೆ ಅಂತಾಳಂತ. ಕಾರಣ ಲಿಂಗವನ್ನು ಇಡುವಂಥ ಜಾಗದೊಳಗೆ ನಾಸಿ ಪುಡಿಯನ್ನ ಅಥವಾ ಜಾಚೇಲಿ ಪೌಡರ್ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಲಿಂಗದ ಮೇಲೆ ನಮಗೆ ವ್ಯಾಮೋಹವಿಲ್ಲ. ಬರೇ ಹಣದ ಮೇಲೆ, ಸಂಪತ್ತಿನ ಮೇಲೆ, ಆಸ್ತಿಯ ಮೇಲೆ, ಎಲ್ಲದರ ಮೇಲೆ ವ್ಯಾಮೋಹವನ್ನು ಇಡ್ತೀವಲ್ಲ, ಆ ಎಲ್ಲ ವ್ಯಾಮೋಹವನ್ನು ಲಿಂಗಯ್ಯನ ಮೇಲೆ ಇಟ್ಟರೆ ಎಲ್ಲ ಸಿರಿ ಸಂಪತ್ತು, ಎಲ್ಲ ಐಶ್ವರ್ಯ ನಮ್ಮ ಮನೆಯೊಳಗೆ ಬಂದು ಬೀಳ್ತೈತಿ ಅಂತ ತಿಳ್ಕೊಂಡು ಇಲ್ಲಿ ಮುಕ್ತಾಯಕ್ಕೆ ಬಹಳ ಸುಂದರವಾಗಿ ಹೇಳ್ಕೊಂತ ಬರ್ತಾಳೆ. ಅದಕ್ಕೆ ಎಲ್ಲರೂ ಸಹಿತ ನೀವು 1 ತಾಸು ಬೇಡ, 2 ತಾಸು ಬೇಡ, 2 ತಾಸು ಬೇಡ, ದಿನಕ್ಕೆ 10 ನಿಮಿಷರ ಲಿಂಗಯ್ಯನ ಪೂಜೆ ಮಾಡಿಕೊಳ್ಳಿ. ಅಂಗದ ಮೇಲೆ ಲಿಂಗ ಹಾಕ್ಕೊಂಡು ಒಂದು ಬಳಿಕ ಆ ಲಿಂಗಪ್ಪಗೆ ತೆಗೆದು ಒಂದಿಷ್ಟು ನೀರು ಹಾಕಿ, ಇದ್ರ ಭಸ್ಮ ಹಚ್ಚಿ, ಹೂಪತ್ರಿ ಇಟ್ಟು ಒಂದಿಟ್ಟು ಜಪ ಮಾಡಿ ಕಣ್ಣು ತೆರೆದು ನೋಡಿ ಲಿಂಗಯ್ಯನ ಒಂದಿಷ್ಟು ನಾವು ಇಡುವಂಥ ಕರಡಿಗೆಯೊಳಗಾಗಲಿ, ಗುಂಡುಗಡಿಗೆಯೊಳಗಾಗಲಿ, ಲಿಂಗಚೀಲದೊಳಗಾಗಿ ಇಟ್ವಿ ಅಂದ್ರೆ ಲಿಂಗಯ್ಯ ಆನಂದ ಪಟ್ಟು ನಮ್ಗೆ ದೇಹದೊಳಗನೂ ಸಹಿತ ಎಲ್ಲ ಶಕ್ತಿಯನ್ನು ಕೊಡ್ತಾನ, ಹೊರಗನೂ ಸಹಿತ ಎಲ್ಲ ಸಂಪತ್ತನ್ನು ಕೊಡ್ತಾನ ಅನ್ನುವಂಥ ಮಾತನ್ನ ಇಲ್ಲಿ ಮುಕ್ತಾಯಕ್ಕ ನಮ್ಗೆ ಹೇಳ್ಕೊಂತ ಬರ್ತಾಳೆ. ಅದಕ್ಕೆ ಲಿಂಗ ಕಟ್ಕೊಂಡ್ರಿಲ್ಲ, ಲಿಂಗ ಪೂಜೆನ ಮಾಡ್ರಿ. ಯಾರು ಮಾಡೋದು ಲಿಂಗಪ್ಪನ. ಭಾಳ ಮಂದಿನ ಕೇಳ್ತೀನಿ, ಲಿಂಗ ಎಲ್ಲೈತಿ ನಿಮ್ಮದು? ಏ ಅಜ್ಜಾರ ಗೂಟಕ್ಕೆ ಹಾಕಿನಿ. ಯಾವಾಗ ಬರ್ತೈತಿ ಲಿಂಗ ನಿಮ್ಮ ಕೊಳ್ಳಾಗಂದ್ರೆ ಮದುವೆ ಮಾಡಿಕೊಳ್ಳಾಗಟ. ಮದುವೆ ಆಗ ಲಿಂಗದ ಕೈ ಇಲ್ಲ, ತಗೋ ಯಾವ್ದಾರು ಒಂದು ಹಾಕಿ ಕಡ ಇಸ್ಕೋತಾರ ಲಿಂಗಪ್ಪನ. ಇಲ್ಲಿ ಅಜ್ಜಾರ ಕಡೆ ಹೋಗಿ ಬರ್ಮಟ ಲಿಂಗಪ್ಪನ ಕೂಡ ಹಾಕೊಂಡು ಹೋಗಿಬಿಡ್ತೀವಿ ಅಂತ. ನಾನು ಹೇಳೋದೇನಂದ್ರೆ,
ಒಂದು ಸಾರೆ ಗುರು ನಿಮ್ಗೆ ಲಿಂಗವನ್ನು ಕೊಟ್ಟಾನಂದ ಬಳಿಕ ಲಿಂಗ ದೀಕ್ಷೆನ ಪಡ್ಕೊಂಡಿ ಒಂದು ಬಳಿಕ ಆ ಲಿಂಗವನ್ನು ಅಂಗದಿಂದ ಬೇರ್ಪಡಿಸ್ಬಾರ್ದು. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಲಿಂಗವನ್ನು ಅಂಗದಿಂದ ಬೇರ್ಪಡಿಸಿ ನೀನೇನಾದರೂ ಊಟವನ್ನು ಮಾಡಿದರೆ, ಪ್ರಸಾದವನ್ನು ಮಾಡಿದ್ದೆ ಕರೆಯಾದರೆ ಅದು ಪ್ರಸಾದ ಆಗೋದಿಲ್ಲ, ತಿಂಗಳದ ಹಿಂದೆ ಸತ್ತು ಹೋಗಿರುವಂಥ ನಾಯಿಯ ಮಾಂಸವಾಗುತ್ತೆ ಅಂತ ಸರ್ವಜ್ಞ ಹೇಳ್ತಾನೆ. ನಾಯಿ ಮಾಂಸ ಪಕ್ಕ ಹಿಂದಿತ್ತು ಒಂದು ಕಾಲ. ಲಿಂಗಾಯತ ಓಣಿಗಳಂತಿರ್ತಿದ್ದು. ಆ ಲಿಂಗಾಯತ ಓಣ್ಯಾಗ ಕೋಳಿ ಹೋತಂದ್ರ ಆ ಓಣಿನ ಸ್ವಚ್ಛ ಮಾಡ್ತಿತ್ತಂತ ಮಂದಿ. ಕಸ ಹೊಡೆದು ನೀರು ಚಳೆ ಹೊಡೆದು ಓಣಿ ಶುದ್ಧ ಮಾಡ್ತಿದ್ರಂತ. ಈಗ ಪಕ್ಕಾ ಲಿಂಗಾಯತ ಓಣ್ಯಾಗ ಕೋಳಿ ಹೋತಂದ್ರ ಕೋಳಿ ಪುತ್ತು ಸಹಿತ ಹೊರಗೆ ಬರೋದಿಲ್ಲ, ಗಪ್ಪ ಗಯ್ಯ ಅಲ್ಲೇ. ನಾನು ಹೇಳೋದೇನಂದ್ರೆ, ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ನಾವು ಧರ್ಮವನ್ನು ನಮ್ಮದು ಪಾಲನೆ ಮಾಡಲೇಬೇಕು. ಇಸ್ಲಾಂ ಧರ್ಮವನ್ನು ತೆಗೆದುಕೊಳ್ಳ್ರಿ, ಅವರು ಸದಾ ಕಾಲ 3 ಹೊತ್ತಲ್ಲ 5 ಹೊತ್ತು ನಮಾಜ್ ಮಾಡ್ತಾರೆ. 3 ಹೊತ್ತು ಮಾಡ್ತಾರಲ್ಲ. ಹಬ್ಬ ಬಂದಾಗ ರೋಜಾ ಮಾಡ್ತಾರ, ನಮಾಜ್ ಮಾಡ್ತಾರ, ಜಕಾತ್ ಮಾಡ್ತಾರ, ಹಜ್ ಯಾತ್ರೆ ಮಾಡ್ತಾರ, ಇವೆಲ್ಲ ಮಾಡ್ತಾರ. ಅವು ಎಲ್ಲವನ್ನು ಮಾಡ್ತಾರಂದ್ರೆ ನಮಗೂ ಎಲ್ಲ ಧರ್ಮದಲ್ಲಿ ನಮಗೂ ಆಚರಣೆಗಳಿದಾವೆ. ನಾವು ಉಪವಾಸ ಮಾಡೋದಿಲ್ಲ. ಉಪವಾಸಂಕರ್ ಸತ್ರು ಮಾಡೋದಿಲ್ಲ. ಉಪವಾಸ ಅನ್ನೋದು ಒಂದು ಬುಟ್ಟಿ ಅವಲಕ್ಕಿ ಬಡಿಯೋದು. ನಮ್ಮ ಧರ್ಮದ ನಿಯಮಗಳನ್ನು ನಾವು ತಿಳ್ಕೊಂಡ ಬಳಿಕ ನಾವು ತಿಳ್ಕೊಂಡ್ರೆ ಆತು, ಬಿಟ್ಟರು ಆತು, ನಿಮ್ಮ ಮಕ್ಕಳಿಗಾದರೂ ತಿಳಿಸಿ. ನಿಮ್ಮ ಮಕ್ಕಳಿಗೆ ತಿಳಿಸಿದ್ರೆ ನಿಮ್ಮ ಮಕ್ಕಳಾದರೂ ನಮ್ಮ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋಗ್ತಾವ ಅನ್ನುವಂಥ ಮಾತನ್ನ ತಾವೆಲ್ಲರೂ ಅರ್ಥ ಮಾಡಿಕೊಂಡು ಒಂದಿಷ್ಟು ನಮ್ಮ ಧರ್ಮದ ನಿಯಮಗಳನ್ನು, ಆಚರಣೆಗಳನ್ನು ಸಣ್ಣವಿರುವಂಥ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದರೆ ಆ ಮಕ್ಕಳು ಮುಂದೆ ನಮ್ಮ ಧರ್ಮದ ಆಚರಣೆ ಮಾಡುವಂಥ ಆಚಾರ್ಯರಾಗ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಲಿಂಗ ಯಾರಿಗಿಲ್ಲ ಲಿಂಗ ಕಟ್ಕೊಳ್ರಿ, ಅಂಗದ ಮೇಲೆ ಲಿಂಗ ಇಟ್ಕೊಳ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ಭಾಳ ಪ್ರೀತಿ ಮಾಡುವಂಥ ಹೆಂಡತಿ ನಿನ್ನೊಂದಿಗೆ ಬರುದಿಲ್ಲ. ಅಜ್ಜಾರ, ನನ್ನ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾಳ ಗೊತ್ತೇನ್ರಿ? ಎಷ್ಟು ಮಾಡ್ತಾಳ? ನಾನು ಹೋಗೋ ಮಟ್ಟ ಹಾಕಿ ಊಟ ಮಾಡೋದಿಲ್ರಿ. ನೀವು ಹೋಗೋದ್ರೊಳಗೆ ಎಷ್ಟು ಸರಿ ಊಟ ಹೊಡೆದು ಕೂತಿರ್ತಾಳ ಗೊತ್ತಿಲ್ಲ ಹೆಣ್ಮಗಳು, ಆದರೂ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಜ್ಜಾರ, ನನ್ನ ಮಕ್ಕಳದಾವ, ನನ್ನ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾವಂದ್ರ, ಅಜ್ಜಾರ ನಾ ಹೋಗಿ ಆಫೀಸ್ನಿಂದ ಹೋಗಿ ಕೆಲಸ ಮುಗಿದ ಮೇಲೆ ಮನೆಗೆ ಹೋದ ಮೇಲೆ ನನ್ನೊಂದಿಗೆ ನನ್ನ ಮಕ್ಕಳು ಊಟ ಮಾಡ್ತಾವ್ರಿ ಅಂತ. ಹೌದು, ಅಟ್ಟ ಪ್ರೀತಿ ಅದ. ಹೌದು, ನಮ್ಮವು ಪ್ರೀತಿ ಅದಾಳ, ನಮ್ಮ ಅಪ್ಪ ಪ್ರೀತಿ ಅದಾನ, ಎಲ್ಲರೂ ಪ್ರೀತಿ ಅದಾರ ಅಂತೀವಲ್ಲ. ನಾಳೆ ಸತ್ತ ಬಳಿಕ ನಿನ್ನ ಪ್ರೀತಿ ಮಾಡುವಂತ ಹೆಂಡತಿ ಕುಣಿಯೊಳಗ ನಿನ್ನೊಂದಿಗೆ ಕುಂಡ್ರೋದಿಲ್ಲ. ನೀನು ಹೋದ ಮೇಲೆ ಊಟ ಮಾಡುವಂತ ಮಕ್ಕಳು ಸಹಿತ ಕುಣಿಯೊಂದಿಗೆ ನಿನ್ನ ಹತ್ರ ಕುಂಡ್ರೋದಿಲ್ಲ. ತಾಯಿ ಕುಂಡ್ರಂಗಿಲ್ಲ, ಹೆಂಡತಿ ಕುಂದ್ರಂಗಿಲ್ಲ, ಅಪ್ಪ ಕುಂಡ್ರಂಗಿಲ್ಲ, ಬಂಧು ಬಳಗ ಕುಂಡ್ರಂಗಿಲ್ಲ, ಬಂದವರು ಕುಂಡ್ರಂಗಿಲ್ಲ. ನಿನ್ನೊಂದಿಗೆ ಮಣ್ಣಿನೊಳಗ ಮಣ್ಣು ಆಗೋದು ಒಂದೇ ಒಂದು ಅಂದ್ರೆ ಅದು ಗುರು ಕೊಟ್ಟ ಲಿಂಗ ಮಾತ್ರ. ಅದಕ್ಕೆ ಲಿಂಗವನ್ನು ಕಟ್ಟಿಕೊಳ್ಳು. ನಿನ್ನೊಂದಿಗೆ ಸದಾಕಾಲ ಸಂಚಾರ ಮಾಡೋದು ಗುರು ಕೊಟ್ಟ ಲಿಂಗಯ್ಯ ಮಾತ್ರ. ಅದಕ್ಕೆ ಲಿಂಗವನ್ನು ಬಿಟ್ಟು ಇರಬಾರ್ದು. ಈ ಅಂಗದ ಮೇಲೆ ನಮ್ಮ ಲಾಂಛನಗಳನ್ನು ನಾವು ಧಾರಣ ಮಾಡಿಕೊಳ್ಳಲೇಬೇಕು. ರುದ್ರಾಕ್ಷಿಯನ್ನ, ಲಿಂಗವನ್ನ, ಹಣೆಗೆ ವಿಭೂತಿಯನ್ನ ಧರಿಸಿಕೊಂಡ್ರೆ ಮಾತ್ರ ನಮಗೂ ಒಂದು ಧರ್ಮದವರು ಅನ್ನೋದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹಣೆ ಮ್ಯಾಗ ವಿಭೂತಿ ಇತ್ತಂದ್ರೆ ಏನಕ್ಕೈತಿ ಹೇಳ್ರಿ? ಬೋರ್ಡ್ ಇರುವಂತ ಬಸ್ ಆಕೈತಿ. ಒಂದ್ ವೇಳೆ ಹಣೆ ಮ್ಯಾಗ ವಿಭೂತಿ ಇಲ್ಲ ಅಂದ್ರೆ ಬೋರ್ಡ್ ಇರ್ಲಾರ್ದ ಬಸ್ ಆಕೈತಿ. ಬೋರ್ಡ್ ಇರ್ಲಾರ್ದ ಬಸ್ಸಿಗೆ ಹೋಗಿ ಹತ್ಕೊಂಡು ಕೂತ್ರ ಯಾವ ಊರನ್ನು ಮುಟ್ಟಂಗಿಲ್ಲ ನೀವು. ಅದು ಸೀದಾ ಡಿಪೋಕ್ಕೆ ಹೋಗೈತಿ. ಬೋರ್ಡ್ ಇದ್ದದ್ದು ಬಸ್ ಆದ್ರ ನಾ ಇಂಗ್ಲೇಶ್ವರಕ್ಕೆ ಹೋಗ್ಬೇಕು, ನಾ ವಿಜಯಪುರಕ್ಕೆ ಹೋಗ್ಬೇಕಂದ್ರೆ ಆ ಬೋರ್ಡ್ ನೋಡಿ ಬಸ್ ಹತ್ತಿದ್ರೆ ಮಾತ್ರ ಕರ್ಕೊಂಡು ಹೋಗೈತಿ. ಮತ್ತು ಬೋರ್ಡ್ ಇರಲಾರ್ದು ಬಸ್ ಹತ್ತಿದೆ ಅಂದ್ರೆ ನಾ ವಿಜಯಪುರಕ್ಕೆ ಹೋಗ್ಬೇಕು, ನಾ ಇಂಗ್ಲೇಶ್ವರಕ್ಕೆ ಹೋಗ್ಬೇಕು ಅಂತ ಕುಂತಿ ಅಂದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಬೆಳಕು ಹರಿಸ್ತೀನಿ, ಮುಂದಕ್ಕೆ ಹೋಗುದಿಲ್ಲ. ಅದಕ್ಕೆ ನಮಗ ಬೋರ್ಡ್ ಯಾವುದು ಅಂದ್ರೆ, ನಮಗ ಬೋರ್ಡ್ ಇರುವ ಬಸ್ಸು ಯಾವುದು ಅಂದ್ರೆ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ,
ಲಿಂಗ ಅನ್ನುವಂಥದ್ದಿತ್ತು ಅಂದ್ರೆ ನಾವು ವೀರಶೈವ ಅಲ್ಲ ಲಿಂಗಾಯತ ಅನ್ನುವಂಥ ಬಸ್ಸನ್ನು ಇಟ್ಕೊಂಡಂಗ. ಲಿಂಗಾಯತ ಅನ್ನುವಂಥ ಬಸ್ ಅವು ಯಾವ ಲಾಂಛನಗಳಿರಲಿಲ್ಲ ಅಂದ್ರೆ ನಮ್ದು ಲಿಂಗಾಯತ ಧರ್ಮ ಲಿಂಗಾಯತ ಅನ್ನುವಂಥ ಬಸ್ ಆಗಿರೋದಿಲ್ಲ. ಅದು ಬೋರ್ಡ್ ಇರಲಾರ್ದು ಬಸ್ ಅಕ್ಕದ. ಅದಕ್ಕೆ ದಯವಿಟ್ಟು ಎಲ್ಲ ತಾಯಂದ್ರು ಎಲ್ಲ ಶರಣ ಬಳಗ ಲಿಂಗವನ್ನು ಕಟ್ಕೊಳ್ರಪ್ಪ. ಲಿಂಗ ಇದು ಜಾತಿಯ ಸೂಚಕವಲ್ಲ, ಇದು ಜ್ಯೋತಿಯ ಸೂಚಕ. ಲಿಂಗವನ್ನು ಯಾರು ಬೇಕಾದರೂ ಸಹಿತ ಅಂಗದ ಮೇಲೆ ಧಾರಣ ಮಾಡಿಕೊಳ್ಳಬಹುದು ಅನ್ನುವಂಥ ಸಿದ್ಧಾಂತವನ್ನ 12ನೇ ಶತಮಾನದ ಎಲ್ಲ ಬಸವಾದಿ ಪ್ರಮತರು ನಮಗೆ ತಿಳಿಸಿಕೊಟ್ಟಾರ ಅನ್ನುವಂಥ ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ತಾ, ನಾಳೆಯ ದಿನ ಇನ್ನೊಂದು ವಚನದ ಸಾಲಾಗಿರುವಂಥದ್ದು ಅದು ಮೋಕ್ಷಕ್ಕೆ ಮೂಲ ಘಟಸಂತೃಪ್ತಿ ಎಂಬೆನು ಅನ್ನುವಂಥ ಮಾತನ್ನ ನಾವು ನಾಳೆಗೆ ಚಿಂತನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಪ್ರವಚನಕ್ಕೆ ನಾನು ವಿರಾಮ ಕೊಡ್ತಾ ಈ